ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್ 2,50,000 ಫೈನಲ್. ಸರ್ ಓನರ್ಶಿಪ್ ಏನಾಗಿದೆ ಸರ್? ಸಿಂಗಲ್ ಓನರ್ ಆಗಿದೆ. ಇದು ಎಷ್ಟು ಕಿಲೋಮೀಟರ್ ಆಗಿದೆ? 14 ಸಿಂಗಲ್ ಓನರ್ ಸರ್. ಅದು 80,000 ಓಡಿದೆ. 80,000 ಹೌದಾ? ಡೀಸೆಲ್ ವೆಹಿಕಲ್ ಸರ್. 14 ಸಿಂಗಲ್ ಓನರ್, ಬರೀ 80,000 ಓಡಿದೆ. ಅದು ಕೂಡ ಮೇನ್ ಡೀಸೆಲ್ ವೆಹಿಕಲ್. ವಿಡಿಐ ಹೌದಾ? ವಿಡಿಯೋ ಸರ್. ಸರ್ ಈ ವೆಹಿಕಲ್ ಏನ್ ಪ್ರೈಸ್ ಕೊಡ್ತೀರಾ? 5,25,000 ಫೈನಲ್ ಆಗುತ್ತೆ ಸರ್. 5,25,000 ಸರ್. ಈ ವೆಹಿಕಲ್ ಗೆ 3 lakhs ಲೋನ್ ಆಗುತ್ತೆ ಸರ್. 2.25 ಲೋನ್ ಆಗುತ್ತೆ ಸರ್. ಓಕೆ ಸರ್, ಏನ್ ಹೇಳಿದ್ರು ಪ್ರೈಸ್? 325 ಫೈನಲ್ ಆಗುತ್ತೆ ಸರ್. ಬರೀ 25,000 ಕೊಟ್ರೆ ಸಾಕು ನಿಮ್ಗೆ ಈ ವೆಹಿಕಲ್ ಕೊಡ್ತೀರಾ? ಹೌದು ಸರ್. ಸರ್ ಇವಾಗ ಈ ಎರಡನೇ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ರಾ ಸರ್? 1,35,000 ಫೈನಲ್ ಆಗುತ್ತೆ. ಎರಡು ಕೂಡ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 2 lakhs ಗೆ ಫೈನಲ್. ಸರ್ ಇವಾಗ ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 3,25,000 ಬರೀ 3,25,000 ಫೈನಲ್. ಸೊ ಇಲ್ಲೊಂದು ಡೀಸೆಲ್ ಗಾಡಿ ಇದೆ, ಈ ಗಾಡಿಗೆ ಒಂದು ಫೈನಲ್ ಪ್ರೈಸ್ ಸರ್. 5,25,000 ಆಗುತ್ತೆ. ಸೊ ಇಲ್ಲಿ ಒಂದು ಗಾಡಿಗೆ ಫೈನಲ್ ಪ್ರೈಸ್ ಹೇಳ್ಬಿಡಿ ಸರ್. 280 ಆಗುತ್ತೆ. ರಿಡ್ಜ್ 280 ಫೈನಲ್. ಸೊ ಇನ್ನೊಂದು ಪೆಟ್ರೋಲ್ ಹೇಳಿ ಸರ್. 2,90,000 ಫೈನಲ್. ಸೊ ಪುಂಟೋ ಡೀಸೆಲ್ ಕಾರು ಫೈನಲ್ ಪ್ರೈಸ್ 3,25,000 ಫೈನಲ್. ಸೊ ಇದು ಬಂದ್ಬಿಟ್ಟು ಟಿಯಾಗೋ ಫೈನಲ್ ಪ್ರೈಸ್ 5 ಲಕ್ಷ ಫೈನಲ್. ಸೊ ರಿಡ್ಜ್ ಡೀಸೆಲ್ ವೆಹಿಕಲ್ ಫೈನಲ್ ಪ್ರೈಸ್. ಸೊ ಪೋಲೋ ಡೀಸೆಲ್ ಕಾರು 1.2 ಡೀಸೆಲ್ ಇಂಜಿನ್ ಫೈನಲ್ ಪ್ರೈಸ್ 4,65,000 ಫೈನಲ್. ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಪ್ರಾಡಕ್ಟ್ ಚಾನಲ್. ಫ್ರೆಂಡ್ಸ್, ಇವಾಗ ಬಂದ್ಬಿಟ್ಟು ನಾವು ಪುನಃ SB ಕಾರ್ಸ್ ಹತ್ರ ಇದ್ವಿ. ಸೊ ಈ ಲೊಕೇಶನ್ ಸಾಕಷ್ಟು ಸಲ ಬಂದು ವಿಡಿಯೋ ಮಾಡಿದೀವಿ. ಸೊ ಲಾಸ್ಟ್ ಟೈಮ್ ವಿಡಿಯೋ ಮಾಡಿದಾಗ ಸಕ್ಕತ್ತಾಗಿತ್ತು ರೆಸ್ಪಾನ್ಸ್. ಅಂಡ್ ಇವತ್ತು ಕೂಡ ನಿಮ್ಗೆ SB ಕಾರ್ಸ್ ಅಲ್ಲಿ ಒಳ್ಳೊಳ್ಳೆ ಸ್ಟಾಕ್ ಎಲ್ಲ ಇದೆ. ಅಂಡ್ ನೋಡ್ತಾ ಇರ್ಬೋದು ಯಾವ ತರ ಸ್ಟಾಕ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು. ಸೊ ಕಂಪ್ಲೀಟ್ ಆಗಿ ವಿಡಿಯೋನ ಪೂರ್ತಿ ನೋಡಿ, ನಿಮ್ಗೆ ಒಂದು ಒಳ್ಳೆ ಇನ್ಫಾರ್ಮೇಶನ್ ಎಲ್ಲ ಸಿಗುತ್ತೆ ನಿಮ್ಗೆ. ಅಂಡ್ ಎಂಟೈರ್ ವಿಡಿಯೋ ನಂಬರ್ ಎಲ್ಲ ಸ್ಕ್ರೋಲ್ ಆಗ್ತಿರುತ್ತೆ. ಆ ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ಆರಾಮಾಗಿ ನಿಮ್ಗೆ ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಸರ್. ಸೊ ಸರ್ ಇವಾಗ SB ಕಾರ್ಸ್ ಅಲ್ಲಿ ಲೋನ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್? ಸೊ ನಾನು ಎಲ್ಲಾ ವಿಡಿಯೋದಲ್ಲಿ ಹೇಳ್ತಾನೆ ಇರ್ತೀನಿ, ಬಟ್ ಆದ್ರೂ ಕೂಡ ಇನ್ನು ಹೊಸ ಸಬ್ಸ್ಕ್ರೈಬರ್ಸ್ ಎಲ್ಲ ಬರ್ತಿದ್ದಾರೆ. ಸೊ ಅವ್ರಿಗೋಸ್ಕರ SB ಕಾರ್ಸ್ ಅಲ್ಲಿ ಯಾವ ಮಾಡ್ಲಿಂದ ಲೋನ್ ಸ್ಟಾರ್ಟ್ ಆಗುತ್ತೆ? 10 ಇಂದ ಸ್ಟಾರ್ಟ್ ಆಗುತ್ತೆ ಸರ್. 2010 ಇಂದ ಸ್ಟಾರ್ಟ್ ಆಗುತ್ತಲ್ಲ ಸರ್? ಅಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಎಷ್ಟು ಕಾಸ್ಟ್ ಸ್ಟಾಕ್ ಇದೆ ಸರ್? ಒಂದು 50 ಇಂದ 60 ವರೆಗೂ ಇದೆ ಸರ್ ಇವಾಗ. ಸರ್ ಇವತ್ತಿನ ಈ ವಿಡಿಯೋದಲ್ಲಿ ಲೋ ಬಡ್ಜೆಟ್ ಕಾರ್ ಯಾವ ಮಾಡ್ಲಿಂದ ಸ್ಟಾರ್ಟ್ ಆಗುತ್ತೆ? 140 ಇಂದ ಇದೆ ಸರ್. 1,40,000 ಇಂದ ಕಾರ್ ಸ್ಟಾರ್ಟ್ 1 lakh ಇಂದ ಇದೆ ಸರ್. 1 lakh ಕೂಡ ಇಂದನೂ ಇದೆ. ಸೊ ನೀವು ಎಂಟೈರ್ ವಿಡಿಯೋ ನಂಬರ್ ಸ್ಕ್ರೋಲ್ ಆಗ್ತಿರ್ತಾರೆ, ನಂಬರ್ಗೆ ಕಾಲ್ ಮಾಡಿದ್ರೆ ಸಾಕು, ನಿಮ್ಗೆ 100% ಡೀಟೇಲ್ಸ್ ಎಲ್ಲ ಹೇಳ್ತಾರೆ. ಸೊ ಇವಾಗ ತಡ ಮಾಡಿದ್ರೆ ವಿಡಿಯೋ ಸ್ಟಾರ್ಟ್ ಮಾಡೋಣ, ಬಂದ್ಬಿಡಿ. ಸೊ ಫೋರ್ಡ್ ಫಿಗೋ ಡೀಸೆಲ್ ಪೆಟ್ರೋಲ್ ಸರ್? 2010 ಸಿಂಗಲ್ ಓನರ್ ಸರ್. ಇದು ಪೆಟ್ರೋಲ್ ಡೀಸೆಲ್ ಗಾಡಿ. ಡೀಸೆಲ್ ಗಾಡಿ ಹೌದು. AC ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ. 20-22 ಮೈಲೇಜ್ ಬರುತ್ತೆ ಸರ್. ಇದು 275 ಹೇಳ್ತದೆ. 2.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಬರೀ 2,50,000 ಫೈನಲ್ ಆಗುತ್ತೆ ಸರ್. ಸಿಂಗಲ್ ಓನರ್ ಇದೆ ಸರ್. 2,75,000 ಕೋಟಿಂಗ್, ಬರೀ 2.5 ಲಕ್ಷಕ್ಕೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 250ಗೆ ಫೈನಲ್. ಅದು ಕೂಡ ಡೀಸೆಲ್ ವೆಹಿಕಲ್. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, AC ಬರುತ್ತೆ. ಪವರ್ ಸ್ಟೇರಿಂಗ್, AC, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 79,000 ಕಿಲೋಮೀಟರ್ ರನ್ ಆಗಿದೆ, ನೋಡ್ತಾ ಇರ್ಬೋದು. ಸೊ ಗಾಡಿ ಆರಾಮಾಗಿ ತುಂಬಾ ಚೆನ್ನಾಗಿದೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಅಂತ ಹೇಳ್ಬಿಟ್ಟು. ಸೊ ಫೋರ್ಡ್ ಫಿಗೋ ಡೀಸೆಲ್ ವೆಹಿಕಲ್ 2,50,000 ಫೈನಲ್. ಸರ್ ಓನರ್ಶಿಪ್ ಏನಾಗಿದೆ ಸರ್? ಸಿಂಗಲ್ ಓನರ್ ಆಗಿದೆ. ಸೊ ಇಲ್ಲಿ ಬ್ರ್ಯಾಂಡ್ ನ್ಯೂ ವೆಹಿಕಲ್ ಇದೆ. ಸ್ವಿಫ್ಟ್ ಡಿಸೈರ್ ZDI ಆಟೋ ಗೇರ್ ಶಿಫ್ಟ್ ಸರ್. ಇದು ಸರ್ 2016 ZDI ಸರ್. ಟಾಪ್ ಎಂಡ್ ಮಾಡಲು ಬರೀ 44,000 ಓಡಿದೆ ಸರ್. ಇದು ಬರೀ 44,000. ಪುಷ್ ಬಟನ್ ಸ್ಟಾರ್ಟ್ ಇದೆ. ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್. ಇದು ಓನರ್ಶಿಪ್ ಸರ್? ಸಿಂಗಲ್ ಓನರ್, ಆಟೋಮೆಟಿಕ್ ಟ್ರಾನ್ಸ್ಮಿಷನ್ ಸರ್. ಇದು ಓಕೆ. ಒಳ್ಳೆ ಮೈಲೇಜ್ ಬರುತ್ತೆ. ಡೀಸೆಲ್ 23 ಬರ್ತಾ ಇದೆ ಮೈಲೇಜ್. ಹೊಸ ಟೈರ್ ಇದೆ. ಅಪ್ಡೇಟ್ ಎಲ್ಲ ಹಿಸ್ಟ್ರಿ ಇದೆ ನಿಮ್ಗೆ. ಸೊ ಬ್ರ್ಯಾಂಡ್ ನ್ಯೂ ಟೈರ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಅಪ್ ಟು ಡೇಟ್ ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ ನಿಮ್ಗೆ. ಸೊ ಇದರಲ್ಲಿ ಕೂಡ ನಿಮ್ಗೆ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಸರ್? ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಸೊ ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. 7,25,000 ಆಗುತ್ತೆ ಸರ್. ಇದು 725 ಫೈನಲ್ ಆಗುತ್ತೆ. ಮಾಡಿ ಸರ್. 2016 ಸಿಂಗಲ್ ಓನರ್ ZDI ಟಾಪ್ ಎಂಡ್ ಮಾಡಲ್. 16 ಸಿಂಗಲ್ ಓನರ್ ZDI ಟಾಪ್ ಎಂಡ್ ಮಾಡಲ್. ಸೊ ಅದ್ರ ಪಕ್ಕದಲ್ಲೇ ಇನ್ನೂ ಒಂದು ವೆಹಿಕಲ್ ಇದೆ, ಇದು ಕೂಡ ಡಿಸೈರ್ ಅನ್ಸುತ್ತೆ. ಹೇಳಿ ಸರ್. 2014 VDI ಸರ್. ಸಿಂಗಲ್ ಓನರ್ ಇದು. ವೆಹಿಕಲ್ 74,000 ಕಿಲೋಮೀಟರ್ ರೋಡ್ ಇದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಎಲ್ಲ ಬರುತ್ತೆ ಸರ್. ನಿಮಗೆ 20 ಪ್ಲಸ್ ಮೈಲೇಜ್ ಬರುತ್ತೆ ನಿಮಗೆ. 20 ಪ್ಲಸ್ ಬರುತ್ತೆ ಸರ್? ಹೌದು ಸರ್. ಹೌದು ಸರ್. ಈ ವೆಹಿಕಲ್ ಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? 5,75,000 ಫೈನಲ್ ಆಗುತ್ತೆ ಸರ್. ಇದು 5,75,000 ಫೈನಲ್. ಹೌದು ಸರ್. ಇದು ಬಂದ್ಬಿಟ್ಟು VDI. ಹೌದು ಸರ್, VDI. ಸೊ ಇದರಲ್ಲಿ 14 ಮಾಡಲ್ ಸಿಂಗಲ್ ಓನರ್ ಇದೆ ಸರ್. ಇದು ಮೇನ್ಲಿ 14 ಮಾಡಲು ಸಿಂಗಲ್ ಓನರ್. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಡೀಸೆಲ್ ವೆಹಿಕಲ್, ಲೋ ಮೇಂಟೆನೆನ್ಸ್, ಒಳ್ಳೆ ವೆಹಿಕಲ್, ಫ್ಯಾಮಿಲಿಗೆ ಮಾತ್ರ ಸೂಪರ್ ಆಗಿರುತ್ತೆ. ಎಲ್ಲೂ ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಒಂದು ಒಳ್ಳೆ
ಗಾಡಿ ಅಂತಾನೆ ಹೇಳ್ಬೋದು. ಅದು ಕೂಡ ಸಿಲ್ವರ್ ಕಲರ್. ಸರ್ ಈ ಕಾರ್ಗೆ ಒಂದು ಫೈನಲ್ ಪ್ರೈಸ್ ಕೊಟ್ಬಿಡಿ ಸರ್. 575 ಫೈನಲ್ ಆಗುತ್ತೆ, ನೆಕ್ಸ್ಟ್ ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ ಸರ್. ಬನ್ನಿ, ಸ್ವಲ್ಪ ನೆಗೋಷಿಯಬಲ್ ಆಗುತ್ತೆ. ಹೌದು ಸರ್. ಸೊ ಇಲ್ಲೊಂದು ಬ್ರಿಜಾ ಇದೆ, ಹೇಳಿ ಸರ್ ಡೀಟೇಲ್ಸ್. 2018 ಸಿಂಗಲ್ ಸರ್, VDI. ಓಕೆ. 70,000 ಕಿಲೋಮೀಟರ್ ರನ್ ಆಗಿದೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಬರುತ್ತೆ. 20+ ಮೈಲೇಜ್ ಬರುತ್ತೆ. ಲೋನ್ ಆಪ್ಷನ್ ಒಂದು 7 ಲಕ್ಷ ಲೋನ್ ಆಗುತ್ತೆ ಸರ್. ಇದು ಈ ಗಾಡಿಗೆ 7 ಲ್ಯಾಕ್ ಲೋನ್ ಆಗುತ್ತೆ. ಲೋನ್ ಆಗುತ್ತೆ ಸರ್. ಹೌದು. ಓಕೆ ಓಕೆ. 8,75,000 ಫೈನಲ್ ಆಗುತ್ತೆ ಸರ್. ಇದು 8,75,000 ಫೈನಲ್ ಮಾಡಿ ಕೊಡ್ತಾರೆ. ಇದು ಬಂದ್ಬಿಟ್ಟು ಬ್ರಿಜಾ VDI, ಮೋಸ್ಟ್ ವ್ಯಾಲ್ಯೂ ಆಫ್ ದ ವೇರಿಯಂಟ್ ಅಂತಾನೆ ಹೇಳ್ತಾರೆ. ಸಾಕಷ್ಟು ಜನ ಎಲ್ಲ ಹುಡುಕ್ತಾ ಇರ್ತಾರೆ. ಸೊ ಅದು ಕೂಡ ಇದು ಸಿಂಗಲ್ ಓನರ್ ಅಲ್ವಾ ಸರ್? ಸಿಂಗಲ್ ಓನರ್. ಸೊ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ 2 ಏರ್ ಬ್ಯಾಗು, ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮು, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಬ್ರಿಜಾ ಡೀಸೆಲ್ ಮೈಲೇಜ್ ಎಲ್ಲ ಎಷ್ಟು ಬರ್ಬೋದು ಸರ್? 18+ ಬರುತ್ತೆ ಸರ್. 18-20 ಬರುತ್ತೆ ಸರ್ ನಿಮಗೆ. 7 ಟೈರ್ ಕೂಡ ತುಂಬಾ ಚೆನ್ನಾಗಿದೆ. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇದು ಕೂಡ ಸೇಮ್ ಒಂದ್ಸಲ ಮೇಂಟೆನೆನ್ಸ್ ಕೊಟ್ರೆ 6,000 to 7,000 ಒಳಗಡೆ ಆಗುತ್ತೆ ಬರುತ್ತೆ ಸರ್. ಬರುತ್ತೆ ಸರ್. ಸರ್ 7,75,000 ಫೈನಲ್. 8,75,000 ಫೈನಲ್ ಆಗುತ್ತೆ ಸರ್. ಇದು 7 ಲಕ್ಷ ಹತ್ತತ್ರ ಲೋನ್ ಆಗೋಗುತ್ತೆ. ಹೌದು ಸರ್, 7 ಲಕ್ಷ ಲೋನ್ ಆಗುತ್ತೆ ಸರ್. ಸೊ ಇಲ್ಲೊಂದು TUV 300 ಇದೆ, ಹೇಳಿ ಸರ್ ಡೀಟೇಲ್ಸ್. ಮಹೇಂದ್ರ TV 300 ಇದು. ಇದು T8 ಬರುತ್ತೆ, ಟಾಪ್ ಎಂಡ್ ಬರುತ್ತೆ. AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಬ್ಯಾಕ್ ಬಿಲ್, ಏರ್ ಬ್ಯಾಗ್, ABS ಎಲ್ಲ ಬರುತ್ತೆ. ಓಕೆ. ಬರೀ 36,000 ಕಿಲೋಮೀಟರ್ ಓಡಿದೆ ಸರ್. ಇದು ಬರೀ 36,000. ಹೌದು, ಸಿಂಗಲ್ ಓನರ್ ಸರ್. 2016 ಸಿಂಗಲ್ ಓನರ್ ಇದೆ ಸರ್. ಓಕೆ ಓಕೆ. ಸಿಂಗಲ್ ಓನರ್. ಈ ಗಾಡಿ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಸರ್ 7.5 ಹೇಳ್ತದೆ, ಒಂದು 7.30 ಫೈನಲ್ ಆಗುತ್ತೆ ಸರ್. ಇದು 7 lakh ಅಪ್ಡೇಟ್ ಇಷ್ಟ ಇದೆ ಸರ್ ನಿಮಗೆ. ನೆಕ್ಸ್ಟ್ ಇಲ್ಲ ಸರ್ವಿಸ್ ಒಂದು 40,000 ಸರ್ವಿಸ್ ಇದೆ ಇದು. ಓಕೆ ಓಕೆ. ಇಲ್ಲ ಅಪ್ಡೇಟ್ ಸರ್ವಿಸ್ ಟ್ರ್ಯಾಕ್ ಇದೆ ನಿಮಗೆ. ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆ, ಸರ್ವಿಸ್ ಟ್ರ್ಯಾಕ್ ಎಲ್ಲ ಇದೆ. ಅಂಡ್ ಸಿಂಗಲ್ ಓನರ್ ಅಲ್ವಾ ಸರ್? ಸಿಂಗಲ್ ಓನರ್. ಸಿಂಗಲ್ ಸೊ ಇದರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ, ನೋಡ್ತಾ ಇರ್ಬೋದು. 2 ಏರ್ ಬ್ಯಾಗ್, ಸ್ಟೀರಿಂಗ್ ಮೌಂಟೆಡ್ ಸರ್ವಿಸ್ ಹಿಸ್ಟ್ರಿ ಇದೆ ನೋಡಿ. ಮ್ಯೂಸಿಕ್ ಸಿಸ್ಟಮ್ ಇದೆ ನೋಡಿ. ಸೊ ನೋಡ್ತಾ ಇರ್ಬೋದು, ಗಾಡಿ ಎಲ್ಲ ಅಷ್ಟು ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಮಾತ್ರ ಸೂಪರ್ ಆಗಿರುತ್ತೆ. ಇದರಲ್ಲೂ ಕೂಡ ನಿಮ್ಗೆ 4 ಪವರ್ ವಿಂಡೋ ಬರುತ್ತೆ, ಮ್ಯೂಸಿಕ್ ಸಿಸ್ಟಮ್ ಬರುತ್ತೆ, ಏರ್ ಬ್ಯಾಗ್ ಬರುತ್ತೆ, ABS ಬರುತ್ತೆ. ಅಂಡ್ ನೋಡ್ತಾ ಇರ್ಬೋದು ಸೆಕೆಂಡ್ ರೋ. ಅಂಡ್ ಇದು ಬಂದ್ಬಿಟ್ಟು ಶಾರ್ಟ್ ಆಡಲ್ಸ್ ಕುತ್ಕೋಬಹುದು, ಚಿಕ್ಕ ಮಕ್ಳು ಆರಾಮಾಗಿ ಕುತ್ಕೋಬಹುದು. ಇಲ್ಲಾಂದ್ರೆ 2 ಸೀಟ್ ಮರ್ಚ್ಬಿಟ್ಟು ಫುಲ್ ಲಗೇಜ್ ಎಲ್ಲ ಹಾಕೋಬಹುದು. ತುಂಬಾ ಸ್ಪೇಷಿಯಸ್ ಆಗಿದೆ. ಸೊ ಆಫ್ ರೋಡ್ಗೂ ತುಂಬಾ ಚೆನ್ನಾಗಿರುತ್ತೆ ಈ ವೆಹಿಕಲ್. ಎಷ್ಟು ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಅಂತ ನೋಡಿ. ಸೊ ಎಕ್ಸ್ಟ್ರಾ ನಿಮ್ಗೆ ಸ್ಪೇರ್ ವೀಲ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಮಹೇಂದ್ರ TV T8 ಟಾಪ್ ಎಂಡ್ ಮಾಡಲು, ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಹಿಂದೆ ಬೇಬಿ ಸೀಟ್ ಇದೆ ಸರ್ ಇದಕ್ಕೆ. ಸೊ ನೋಡ್ತಾ ಇರ್ಬೋದು, ಬೇಬಿ ಸೀಟ್ ಬರುತ್ತೆ. ಸೊ ಸ್ವಲ್ಪ ಹೈಟ್ ಕಡಿಮೆ ಇರೋರು ಆರಾಮಾಗಿ ಕುತ್ಕೊಂಡ್ಬಿಡ್ಬೋದು. ಇಲ್ಲಾಂದ್ರೆ ಇದು ಈ ತರ ಮರ್ಚ್ಕೊಂಡ್ಬಿಟ್ರೆ ಸಾಕು, ನಿಮ್ಗೆ ಒಂದು ಒಳ್ಳೆ ಬೂಟ್ ಸ್ಪೇಸ್ ಆಗುತ್ತೆ. ಆರಾಮಾಗಿ ಒಳ್ಳೆ ಬೂಟ್ ಸ್ಪೇಸ್ ಆಗುತ್ತೆ ನಿಮ್ಗೆ, ತುಂಬಾ ಬೂಟ್ ಸ್ಪೇಸ್ ಬರುತ್ತೆ. ಓಕೆ ಸರ್, ಈ ವೆಹಿಕಲ್ ಗೆ ಏನ್ ಹೇಳಿದ್ದು ಪ್ರೈಸ್? 7,30,000 ಆಗುತ್ತೆ ಸರ್ ಫೈನಲ್. 730 ಫೈನಲ್ ಆಗುತ್ತೆ ಸರ್. ಸೊ ಇಲ್ಲೊಂದು ಟೊಯೋಟಾ ಇನೋವಾ ಹೇಳಿ ಸರ್. 2013 ಸಿಂಗಲ್ ಓನರ್ V ವರ್ಷನ್ ಸರ್ ಇದು. ಓಕೆ. 1,79,000 ನೋಡಿದೆ ಸರ್. ಅಪ್ಡೇಟ್ ಹಿಸ್ಟ್ರಿ ಇದೆ, ಸಿಂಗಲ್ ಓನರ್ ಇದೆ ಸರ್. 1 year ಇನ್ಸೂರೆನ್ಸ್ ಇದೆ. 1 year ಇನ್ಸೂರೆನ್ಸ್ ಇದೆಯಾ ಸರ್? ಹೌದು ಸರ್, ಹೌದು. ಸೊ ಇದು ಸಿಂಗಲ್ ಓನರ್ ಗಾಡಿ? ಸಿಂಗಲ್ ಓನರ್ ಸರ್. ಸೊ ಸಿಂಗಲ್ ಓನರ್ ವೆಹಿಕಲ್ ಗೆ ಇನೋವಾಗೆ ಏನ್ ಪ್ರೈಸ್ ಕೊಟ್ ಮಾಡ್ತಾ ಇದ್ರ? 11.5 ಹೇಳ್ತಾ ಇದ್ರೆ ಫೈನಲ್ 11 ಲಕ್ಷಕ್ಕೆ ಆಗುತ್ತೆ ಸರ್ ಇದು. 11 ಲಕ್ಷಕ್ಕೆ ಫೈನಲ್. 13 ಮಾಡಲು ಸಿಂಗಲ್ ಓನರ್ ಸರ್. V ವರ್ಷನ್ ಟಾಪ್ ಎಂಡ್ ಮಾಡಲ್. ಸೊ ಇದು ಬಂದ್ಬಿಟ್ಟು ಟಾಪ್ ಎಂಡ್ ಗಾಡಿ, B ವರ್ಷನ್. ಸೊ ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇನೋವಾ ಬಗ್ಗೆ ನಾವ್ ಹೇಳೋದೇ ಬೇಕಾಗಿಲ್ಲ. ಟೊಯೋಟಾ ಗಾಡಿಗಳು ಯಾವ್ದೇ ತಗೊಂಡ್ರು ನಿಮ್ಗೆ 3 ಇಂದ 4 ಲಕ್ಷ ಕಿಲೋಮೀಟರ್ ಆರಾಮಾಗಿ ಓಡುತ್ತೆ. ಸರ್ ಈ ವೆಹಿಕಲ್ ಎಷ್ಟು ಕಿಲೋಮೀಟರ್ ರನ್ ಆಗಿದೆ? 175 ಆಗಿದೆ ಸರ್. 175 ಆಗಿದೆ. ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ಇದು. ಎಲ್ಲ ಕಂಪ್ಲೀಟ್ ಆಗಿ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. 175 ಕಿಲೋಮೀಟರ್ ರನ್ ಆಗಿದೆ. ಅಂಡ್ ನಿಮ್ಗೆ ಒಂದು ಒಳ್ಳೆ ಪ್ರೈಸ್ ಗೆ ಮಾಡ್ಕೊಡ್ತಿದ್ದಾರೆ. ಏನ್ ಹೇಳಿ ಸರ್ ಪ್ರೈಸ್? 11 lakhs ಫೈನಲ್ ಆಗುತ್ತೆ ಸರ್. 11 lakh ಫೈನಲ್. ಹೌದು ಸರ್, ಹೌದು. ಸೊ ಇನ್ನು ಆರಾಮಾಗಿ 2.5 ಲಕ್ಷ ಕಿಲೋಮೀಟರ್ ಓಡುವಂತ ವೆಹಿಕಲ್. ಅಂಡ್ ಗಾಡಿ ನೋಡ್ತಾ ಇರ್ಬೋದು ಆರಾಮಾಗಿ ಯಾವ ತರ ಅಂತ ಹೇಳ್ಬಿಟ್ಟು. ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಲ್ಲಿ ಇನ್ನೂ ಒಂದು ಬ್ರಿಜಾ ಇದೆ, ಅದು ಕೂಡ ಸೇಮ್ ಮಿಡಲ್ ವೇರಿಯಂಟ್ VDI. 2018 ಸಿಂಗಲ್ ಓನರ್ ಸರ್ ಇದು. 60,000 ಓಡಿದೆ ಸರ್ ಇದು ಕಿಲೋಮೀಟರ್. ಓಕೆ. ಇದು AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಹೊಸ ಟೈರ್ ಇದೆ, ಇನ್ಸೂರೆನ್ಸ್ ಅಂಡ್ ಲ್ಯಾಪ್ಸ್ ಇದೆ. 8,75,000 ಫೈನಲ್ ಇದು ಆಗುತ್ತೆ ಸರ್ ಇದು. ಇದು ಕೂಡ ಸೇಮ್. ಹೌದು ಸರ್. 8,25,000 ಫೈನಲ್ ಮಾಡಿ ಕೊಡ್ತಾರೆ. ಸೊ ನಾನು ಬ್ರಿಜಾ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಫೀಚರ್ಸ್ ಎಲ್ಲ ಹೇಳಿದೀನಿ. ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. 2 ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮು, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸೊ ಬ್ರಿಜಾ ಹುಡ್ಕೋರ್ಗೆ ಮಾತ್ರ ಈ ವಿಡಿಯೋನ ಕಂಪಲ್ಸರಿ ಆಗಿ ಶೇರ್ ಮಾಡಿ, ಯಾಕಂದ್ರೆ 3 ಇಂದ 4 ಬ್ರಿಜಾ ಇದೆ.
ಇದ್ರಲ್ಲೂ ಕೂಡ ನಿಮ್ಗೆ ಒಂದು ಒಳ್ಳೆ ಬೂಟ್ ಸ್ಪೇಸ್ ಕೂಡ ಚೆನ್ನಾಗಿ ಬರುತ್ತೆ. ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ, ನೋಡ್ತಾ ಇರ್ಬೋದು. ಆಲ್ಮೋಸ್ಟ್ ₹1 ಖರ್ಚಿಲ್ಲ. ಸೊ ಇವಾಗ ಡೀಸೆಲ್ ಗಾಡಿ ಏನಾರ ಹುಡ್ಕಂಗಿದ್ರೆ ನಿಮ್ಗೆ ಸಿಗದೇ ಇಲ್ಲ ಬ್ರಿಜಾ. ಸರ್ 8,25,000 ಫೈನಲ್. 75 ಆಗುತ್ತೆ ಸರ್. 8,75,000. 875 ಗೆ ಫೈನಲ್ ಆಗುತ್ತೆ. ಸೊ ನಿಮ್ಗೆ ಸ್ಪೇರ್ ವೀಲ್ ಕೂಡ ಇದೆ. ಸೊ ನೋಡ್ತಾ ಇರ್ಬೋದು, ಸ್ಟೆಪ್ನಿ ಇದೆ ಸರ್ ಅದು. ಸೊ ಎಷ್ಟು ಬೂಟ್ ಸ್ಪೇಸ್ ಇದೆ ಅಂತ ಹೇಳ್ಬಿಟ್ಟು 875 ಫೈನಲ್ ಆಗುತ್ತೆ ಸರ್. ಈ ಗಾಡಿ ಒಂದು 7.5 ಲೋನ್ ಆಗುತ್ತೆ ಸರ್. 7,500 ಲೋನ್ ಆಗುತ್ತೆ ಸರ್. ಓಕೆ. ಸೊ ಇಲ್ಲೊಂದು ಡಿಸೈರ್ ಇದೆ, ಅದು ಕೂಡ ಡೀಸೆಲ್ ಕಾರ್ ಅನ್ಸುತ್ತೆ. ಪೆಟ್ರೋಲ್ ಸರ್. ಪೆಟ್ರೋಲ್ ವೆಹಿಕಲ್ 2011 ಸೆಕೆಂಡ್ ZX ಟಾಪ್ ಎಂಡ್ ಮಾಡಲು ಸರ್. ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ. ಓಕೆ. ಸ್ಟೇರಿಂಗ್ ಕಂಟ್ರೋಲ್ ಬರುತ್ತೆ. ಒಳ್ಳೆ ಮೈಲೇಜ್ ಬರುತ್ತೆ ನಿಮ್ಗೆ. ಈ ವೆಹಿಕಲ್ ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ. 375 ಫೈನಲ್ ಆಗುತ್ತೆ ಸರ್. 3,75,000 ಫೈನಲ್ ಆಗುತ್ತೆ. ಒಂದು 2.5 ಲಕ್ಷ ಲೋನ್ ಆಗುತ್ತೆ ಸರ್ ನಿಮ್ಗೆ. 2.5 ಲಕ್ಷ ಲೋನೇ ಆಗೋಗುತ್ತೆ ಈ ವೆಹಿಕಲ್ ಗೆ. ಸೊ ಫ್ಯಾಮಿಲಿಗೆ ಸೂಪರ್ ವೆಹಿಕಲ್ ಇದು. ಟಾಪ್ ಎಂಡ್ ಗಾಡಿ ಸರ್. ಏರ್ ಬ್ಯಾಗ್ ಬರುತ್ತೆ, ABS ಇದೆ, ಎಲ್ಲ ಇದೆ ಸರ್ ಇದರಲ್ಲಿ. ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. ಇದು ಡಿಸೈರ್ ಪೆಟ್ರೋಲ್ ಮೈಲೇಜ್ ಎಲ್ಲ ಏನ್ ಬರುತ್ತೆ ಸರ್ ಪೆಟ್ರೋಲ್ ಅಲ್ಲಿ? 17 ಮೇಲೆ ಬರುತ್ತೆ ಸರ್ ಇದು. ಓಕೆ. ಏನ್ ಹೇಳಿದ್ದು ಪ್ರೈಸ್? 375 ಆಗುತ್ತೆ ಸರ್. 3,75,000 ಫೈನಲ್ ಆಗುತ್ತೆ. ಸೊ ಅದ್ರ ಪಕ್ಕದಲ್ಲೇ ಒಂದು XUV 500 ಇದೆ, ಹೇಳಿ ಸರ್ ಡೀಟೇಲ್ಸ್. ಸರ್ 2017 ಸಿಂಗಲ್ W6 ಸರ್ ಇದು. 1 lakh ಕಿಲೋಮೀಟರ್ ರೋಡ್ ಇದೆ. ಓಕೆ. ಒಂದು 10.5 ಗೆ ಫೈನಲ್ ಆಗುತ್ತೆ ಸರ್ ಇದು. 10,50,000 ಫೈನಲ್ ಆಗುತ್ತೆ ಸರ್ ಇದು. 10.5 ಫೈನಲ್ W6 ವೇರಿಯಂಟ್. ಸೊ ಇದು ಆಲ್ಮೋಸ್ಟ್ ಮಿಡಲ್ ವೇರಿಯಂಟ್. W6 ಸಾಕಷ್ಟು ಜನ ಎಲ್ಲ ಹುಡುಕ್ತಾರೆ, ಲೈಕ್ ಮಾಡ್ತಾರೆ. ಯಾಕಂದ್ರೆ ನಿಮ್ಗೆ ಇಷ್ಟು ಸ್ಪೇಷಿಯಸ್ ಆಗಿರೋ ವೆಹಿಕಲ್ ಈ ರೇಟ್ ಗೆ ಸಿಗಲ್ಲ. ಅಂಡ್ ಟಾಪ್ ಎಂಡ್ ಇದರಲ್ಲಿ ತುಂಬಾ ಜಾಸ್ತಿ ರೇಟ್ ಆಗುತ್ತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಸೆಕೆಂಡ್ ರೋ, ಲೆದರ್ ಇಂಟೀರಿಯರ್ಸ್, ಆರ್ಮ್ರೆಸ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS. ಸೊ ಫ್ಯಾಮಿಲಿಗೆ ಮಾತ್ರ ಸೂಪರ್ ವೆಹಿಕಲ್. ಸೊ ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ ಇವನ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ. W6 ವೇರಿಯಂಟ್ ಸರ್. 10,50,000 ಫೈನಲ್ ಆಗುತ್ತೆ ಸರ್. 100% ಶೋರೂಮ್ ಟ್ರ್ಯಾಕ್ ಎಲ್ಲ ಸಿಗುತ್ತೆ ವೆಹಿಕಲ್. ಅಂಡ್ ಗಾಡಿ ಎಲ್ಲೂ ಒಂದು ಸ್ಕ್ರಾಚ್ ಡೆಂಟ್ ಕೂಡ ಎಲ್ಲೂ ಇಲ್ಲ. ಒಳ್ಳೆ ವೆಹಿಕಲ್ ಅಂತಾನೆ ಹೇಳ್ಬೋದು ಆಫ್ ರೋಡ್ಗೆ. ಸೊ ಇಲ್ಲೊಂದು TUV 300 ಇದೆ, ಹೇಳಿ ಸರ್. 2020 ಸಿಂಗಲ್ ಓನರ್ ಸರ್ ಇದು. XUV 300. XUV 300 ಓಕೆ. 2020 ಮಾಡಲ್ ಸರ್. ಸಿಂಗಲ್ ಓನರ್ ಇದೆ, ಡೀಸೆಲ್ ವೆಹಿಕಲ್. ಓಕೆ. 75,000 ಕಿಲೋಮೀಟರ್ ರನ್ ಆಗಿದೆ ಸರ್ ಇದು. 9.5 ಫೈನಲ್ ಆಗುತ್ತೆ ಸರ್ ಇದು. 9.5 ಫೈನಲ್. ಹೌದು ಸರ್. ಹೌದು. 9,50,000 ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದರಲ್ಲಿ ನಿಮ್ಗೆ ಔಟ್ ಆಫ್ ಮಾರ್ಕೆಟ್ ಅಲೈವಿಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, ಸೈಡ್ ಕ್ಲಾಡಿಂಗ್ ಎಲ್ಲ ಇದೆ ಸರ್. ಇದು ಯಾವ ಸರ್ ವೇರಿಯಂಟ್? W6 ಸರ್ ಇದು. ಸರ್ W6 ವೇರಿಯಂಟ್. ಅಂಡ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. MRF ಟೈರ್ಸ್ ಎಲ್ಲ ಇದೆ. ಅಂಡ್ W6 ವೇರಿಯಂಟ್. ಸೊ ನಿಮ್ಗೆ W6 ವೇರಿಯಂಟ್ ಅಲ್ಲಿ ಮ್ಯಾಗ್ವಿಲ್ಸ್ ಬರಲ್ಲ, ಅಡಿಷನಲ್ ಆಗಿ ಹಾಕ್ಸಿರೋದು. ಹತ್ತಿರ ಈ ಮ್ಯಾಗ್ವಿಲ್ಸ್ ಗೆ ಹತ್ತಿರ ಒಂದು 30-40 50,000 ರೂಪಾಯಿ ಆಗುತ್ತೆ. ಹೌದೌದು. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಇದು ಡೀಸೆಲ್ ವೆಹಿಕಲ್. ಏನ್ ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್? ಒಂದು 950 ನೆಗೋಷಿಯಬಲ್ ಮಾಡೋಣ ಸರ್. 950 ನೆಗೋಷಿಯಬಲ್ ಆಗುತ್ತೆ. ಸೊ ಇನ್ನೂ ಒಂದು ಟೊಯೋಟಾ ಇನೋವಾ 2.5 V ವರ್ಷನ್ ಗಾಡಿ ಇದೆ. ಇದು ಕೂಡ ಟಾಪ್ ಎಂಡ್ ಗಾಡಿ ಅನ್ಸುತ್ತೆ, ಹೇಳಿ ಸರ್. 2011 ಸೆಕೆಂಡ್ ಓನರ್. 1,34,000 ನೋಡಿದೆ. ಅಪ್ಡೇಟ್ ಎಲ್ಲ ಇಷ್ಟು ಇದೆ ಸರ್ ನಿಮಗೆ. V ವರ್ಷನ್ ಟಾಪ್ ಎಂಡ್ ಮಾಡಲ್ ಇದು. ಓಕೆ. ಒಂದು 790 ವರೆಗೂ ಫೈನಲ್ ಆಗುತ್ತೆ ಸರ್ ಇದು. 7,90,000. ಹೌದು ಸರ್. ಸೊ 2.5 V ವರ್ಷನ್, ಬ್ರ್ಯಾಂಡ್ ನ್ಯೂ MRF ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ನೋಡ್ತಾ ಇರ್ಬೋದು, ಸೆಕೆಂಡ್ ರೋ. ಸೊ ಸೆಕೆಂಡ್ ರೋ ಅಂಡ್ ಸೊ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಸೊ ನಿಮ್ಗೆ ಇದ್ರಲ್ಲೂ ಕೂಡ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಟೊಯೋಟಾ ಇನೋವಾ ಗಾಡಿಗಳು 4-5 ಲಕ್ಷ ಕಿಲೋಮೀಟರ್ ಆರಾಮಾಗಿ ಹೋಗುವಂತ ವೆಹಿಕಲ್. ಇದು ಬಂದ್ಬಿಟ್ಟು ಸೆಕೆಂಡ್ ಓನರ್, ಡೀಸೆಲ್ ವೆಹಿಕಲ್, ಗೋಲ್ಡ್ ಕಲರ್. ಓಕೆ ಸರ್. ಇಲ್ಲೊಂದು ಇದು ಬ್ರಿಜಾ, ಹೇಳಿ ಸರ್ ಡೀಟೇಲ್ಸ್. 2018 ಸಿಂಗಲ್ ಓನರ್ ಸರ್ ಇದು. 18 ಸಿಂಗಲ್ ಓನರ್. 40,000 ಓಡಿದೆ ಸರ್ ಇದು. ಬರೀ 40,000. ಸೊ ಇದು ಬಂದ್ಬಿಟ್ಟು ಡ್ಯುಯಲ್ ಟೋನ್. ಡ್ಯುಯಲ್ ಟೋನ್ ಕಲರ್ ಬರುತ್ತೆ. ಬರೀ 40,000 ಓಡಿರೋ ವೆಹಿಕಲ್, ಅದು ಕೂಡ ಸಿಂಗಲ್ ಓನರ್. ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಈ ವೆಹಿಕಲ್ ಗೆ ಎಷ್ಟು ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ? 9 lakhs ಫೈನಲ್ ಆಗುತ್ತೆ ಸರ್ ಇದು. 9 lakhs ಫೈನಲ್. ಹೌದು ಸರ್. ಸೊ ಫೈನಲ್ ಟು ಫೈನಲ್ 9 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ.
ಸೊ ನಾವು ಬ್ರಿಜಾ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಅಂಡ್ ನೋಡ್ತಾ ಇರ್ಬೋದು ಸ್ವಲ್ಪ ಆಲ್ಟ್ರೇಷನ್ ಎಲ್ಲ ಮಾಡಿಸಿದ್ದಾರೆ ಗಾಡಿಯಲ್ಲಿ. ಸೊ ಇದು ಎಲ್ಲ ಸಪರೇಟ್ ಆಗಿ ಮಾಡಿಸಿದ್ದಾರೆ ಔಟ್ ಆಫ್ ಮಾರ್ಕೆಟ್. ಅಂಡ್ MRF ಟೈರ್ಸ್ ಕೂಡ ತುಂಬಾ ಚೆನ್ನಾಗಿದೆ. ಸೈಡ್ ಕ್ಲಾಡಿಂಗು, ಕೋಮ್, ಡ್ಯಾನಿಶ್ ಎಲ್ಲ ಇದೆ ಗಾಡಿಯಲ್ಲಿ. ಎರಡು ಏರ್ ಬ್ಯಾಗು, ABS, ಪೋಸ್ಟರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು 9 lakhs ಫೈನಲ್. ಹೌದು ಸರ್ ಹೌದು. ಸೊ ಈ ಗಾಡಿನ ನಿಮ್ಗೆ 9 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸಿಂಗಲ್ ಓನರ್, ಬರೀ 40,000 ಓಡಿರೋ ಕಾರು. ಅಂಡ್ ಕಾಂಪ್ರೆನ್ಸಿವ್, ಶೋರೂಮ್ ಹಿಸ್ಟ್ರಿ, ಟ್ರ್ಯಾಕ್ ಎಲ್ಲ ಸಿಗುತ್ತೆ ನಿಮಗೆ. ಸೊ ಅದರಿಂದ ಕಡೆ ಇನ್ನೂ ಒಂದು ಬ್ರಿಜಾ ಇದೆ, ಹೇಳಿ ಸರ್. ಸರ್ 2018 ಸಿಂಗಲ್ ಓನರ್ ಸರ್ ಇದು. ಓಕೆ. 64,000 ಕಿಲೋಮೀಟರ್ ರನ್ ಆಗಿದೆ ಸರ್ ಇದು. 64,000. ಹೌದು ಸರ್ ಹೌದು. ಈ ಗಾಡಿಗೆ ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದಾರೆ? 8,75,000 ಆಗುತ್ತೆ ಸರ್ ಇದು. ಸಿಂಗಲ್ ಓನರ್. ಸೊ ಇದು ಕೂಡ ಸೇಮ್. ಎರಡು ಏರ್ ಬ್ಯಾಗು, ಮ್ಯೂಸಿಕ್ ಸಿಸ್ಟಮು, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಸೆಕೆಂಡ್ ರೋ ಕೂಡ ತುಂಬಾ ಚೆನ್ನಾಗಿದೆ. ಸೊ ಬ್ರಿಜಾಗ್ ಏನಾದ್ರು ಹುಡ್ಕಂಗಿದ್ರೆ ನಿಮ್ಗೆ ಇಷ್ಟು ಆಪ್ಷನ್ ಎಲ್ಲೂ ಸಿಗಲ್ಲ ಆಲ್ಮೋಸ್ಟ್. ಒಳ್ಳೆ ಬೂಟ್ ಸ್ಪೇಸ್ ಕೂಡ ಇದೆ ಗಾಡಿಯಲ್ಲಿ. ನಾಲ್ಕು ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ತುಂಬಾ ಚೆನ್ನಾಗಿದೆ. ₹1 ಖರ್ಚಿರಲ್ಲ. ಆಲ್ಮೋಸ್ಟ್ ನಿಮ್ಗೆ 18 ರಿಂದ 20 ಮೈಲೇಜ್ ಬರುವಂತ ವೆಹಿಕಲ್. ಶೋರೂಮ್ ಟ್ರ್ಯಾಕ್ 100% ಸಿಗುತ್ತೆ. ಕಾಂಪ್ರೆನ್ಸಿವ್ ಕೂಡ ಇದೆ ನಿಮ್ಗೆ. ಸರ್ ಏನ್ ಹೇಳಿದ್ರು ಫೈನಲ್ ಪ್ರೈಸ್? 875 ಫೈನಲ್ ಆಗುತ್ತೆ. 8,75,000 ಫೈನಲ್. ಹೌದು ಸರ್. ಇಲ್ಲೊಂದು ಪೋಲೋ ಇದೆ, ಸಾಕಷ್ಟು ಜನ ಎಲ್ಲ ಪೋಲೋಗೆ ಹುಡುಕ್ತಾ ಇರ್ತೀರಾ. ಸರ್ ಇದು 1.2 ಪೋಲೋನ ಇದು? 1.2 ಹೈಲೈನ್ ಸರ್. ಟಾಪ್ ಹೈಲೈನ್ 2013 ಸೆಕೆಂಡ್ ಓನರ್ ಇದೆ. ಪೆಟ್ರೋಲ್ ಸರ್ ಇದು? ಡೀಸೆಲ್ ವೆಹಿಕಲ್. ಸೊ ನೋಡ್ತಾ ಇರ್ಬೋದು, ಡೀಸೆಲ್ ವೆಹಿಕಲ್. ಓನರ್ಶಿಪ್ ಏನಾಗಿದೆ? ಸೆಕೆಂಡ್ ಓನರ್. 78,000 ಕಿಲೋಮೀಟರ್ ರನ್ ಆಗಿದೆ ಸರ್. ಏನ್ ಪ್ರೈಸ್ ಕೊಟ್ಟು ಮಾಡ್ತಾ ಇದ್ದೀರಾ ಸರ್? ಇದೊಂದು 465 ಆಗುತ್ತೆ ಸರ್ ಇದು. 4,65,000 ಗೆ ಫೈನಲ್. ಸೊ ನಿಮ್ಗೆ 4,65,000 ಗೆ 1.2 ಡೀಸೆಲ್ ವೆಹಿಕಲ್. ಹೈಲೈನ್ ಡೀಸೆಲ್. ಸೊ ನೋಡ್ತಾ ಇರ್ಬೋದು, ಲಕ್ಸುರಿ ಹ್ಯಾಚ್ ಪ್ಯಾಕ್ ಅಂತಾನೆ ಹೇಳ್ಬೋದು. ಸೊ ಗಾಡಿ ಇದ್ರಲ್ಲೂ ಕೂಡ ನಿಮ್ಗೆ ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಆಲ್ಮೋಸ್ಟ್ ₹1 ಖರ್ಚಿಲ್ಲ. ಸರ್ ಏನ್ ಹೇಳಿದ್ರು? 4,65,000 ಆಗುತ್ತೆ ಸರ್ ಇದು. ಸೊ ನಿಮ್ಗೆ ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಅಂಡ್ ಇಲ್ಲಿ ಬ್ರ್ಯಾಂಡ್ ನ್ಯೂ ಕಿಯಾ ಸೆಲ್ಟಾಸ್ ಟಾಪ್ ಅಂಡ್ ವೆಹಿಕಲ್. ಸೊ ನಿಮ್ಗೆ ಇದರಲ್ಲಿ ಕಂಪ್ಲೀಟ್ ಆಗಿ ಹತ್ತತ್ರ 8 ಏರ್ ಬ್ಯಾಗ್ ಬರುತ್ತೆ ಅನ್ಸುತ್ತೆ. ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸರ್ಸ್, ಅಲೈ ವೀಲ್ಸ್ ಅಂಡ್ ನಿಮ್ಗೆ ಸನ್ರೂಫ್ ಬರುತ್ತೆ. ಸನ್ರೂಫ್ ಕೂಡ ಬರುತ್ತೆ. ಪುಷ್ ಬಟನ್ ಬರುತ್ತೆ. ಸನ್ರೂಫ್, ಪುಷ್ ಬಟನ್ ಸ್ಟಾರ್ಟ್ ಎಲ್ಲ ಬರುತ್ತೆ. ಸೊ ನಾವು ಹೇಳದೇ ಬೇಕಾಗಿಲ್ಲ, ಅಷ್ಟು ಆಪ್ಷನ್ಸ್ ಬರ್ತದೆ ನಿಮ್ಗೆ ಇದರಲ್ಲಿ. ಇಂಜನ್ ಸ್ಟಾರ್ಟ್ ಟು ಸ್ಟಾಪ್ ಬಟನ್ ಎಲ್ಲ ಬರುತ್ತೆ. ಅಂಡ್ ಗಾಡಿ ಎಲ್ಲ ಈ ತರ ಇದೆ, ನೋಡ್ತಾ ಇರ್ಬೋದು. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗು, ABS, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನು. ಸೊ ಲಕ್ಸುರಿ ಫೀಚರ್ಸ್ ಇರುವಂತ ವೆಹಿಕಲ್ ಕಿಯಾ ಸೆಲ್ಟಾಸ್ 2020 ಮಾಡಲು, ಸಿಂಗಲ್ ಓನರ್, 100% ಶೋರೂಮ್ ಟ್ರ್ಯಾಕ್ ಇರುವಂತ ವೆಹಿಕಲ್. ಸರ್ ಇವಾಗ ಈ ವೆಹಿಕಲ್ ಗೆ ಒಂದು ಒಳ್ಳೆ ಪ್ರೈಸ್ ಸರ್. ಫೈನಲ್ ಟು ಫೈನಲ್ 14.5 ಲಕ್ಷಕ್ಕೆ ಫೈನಲ್ ಆಗುತ್ತೆ ಸರ್. ಎಷ್ಟು ಸರ್? 14.5 ಫೈನಲ್ ಆಗುತ್ತೆ. 14.5 ಫೈನಲ್ ಆಗುತ್ತೆ ಸರ್. ಹೌದು ಸರ್. ಇವಾಗ ಇದು ಶೋರೂಮ್ ವೆಹಿಕಲ್ ಎಷ್ಟಿದೆ ಸರ್? 18 ಲಕ್ಷ ಇದೆ ಸರ್. 18 ಲಕ್ಷ ಇದೆ ಸರ್. ಸರ್ ಈ ವೆಹಿಕಲ್ ಗೆ ಆರಾಮಾಗಿ ಒಂದು 13 ಲಕ್ಷ ಲೋನ್ ಆಗುತ್ತೆ ಸರ್. ಲೋನ್ ಆಗೋಗುತ್ತೆ. ಹೌದು ಸರ್ ಹೌದು. ಸೊ ಇಲ್ಲೊಂದು ಇನೋವಾ ಇದೆ, ಹೇಳಿ ಸರ್ ಡೀಟೇಲ್ಸ್. 2010 ಸೆಕೆಂಡ್ ಓನರ್ ಸರ್. ಈ ವರ್ಷ 1,70,000 ನೋಡಿದೆ. ಎಲ್ಲ ಅಪ್ಡೇಟ್ ಇಷ್ಟಿದೆ ಸರ್. ಇನ್ಸೂರೆನ್ಸ್ ಲ್ಯಾಬ್ಸ್ ಇದೆ. 7 lakh ಫೈನಲ್ ಆಗುತ್ತೆ ಸರ್ ಇದು. ಸರ್ ಈ ವೆಹಿಕಲ್ 7 lakhs ಗೆ ಫೈನಲ್ ಆಗುತ್ತೆ ಸರ್. ಸೊ ಅಪ್ ಟು ಡೇಟ್ ಶೋರೂಮ್ ಟ್ರ್ಯಾಕ್ ಎಲ್ಲ ಇದೆ. ಹೌದು ಸರ್. 7 lakhs ಗೆ ಫೈನಲ್ ಮಾಡಿ ಕೊಡ್ತೀರಾ. ಅಂಡ್ ಎಷ್ಟು ರನ್ ಆಗಿದೆ? 175 ಆಗಿದೆ ಸರ್ ಇದು. 1,75,000 ಇದೆ. ಏರ್ ಬ್ಯಾಗ್ ಇದೆ, ABS, ಮ್ಯಾಗ್ವಿಲ್ ಎಲ್ಲ ಬರುತ್ತೆ ಸರ್ ಇದು. ಸೊ ನೋಡ್ತಾ ಇರೋದು ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಏರ್ ಬ್ಯಾಗು, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. ಸೊ ಸೆಕೆಂಡ್ ರೋ ಇದು ಬಂದ್ಬಿಟ್ಟು 6+1 ರೂಫ್ AC ಎಲ್ಲ ಇದೆ ಗಾಡಿಯಲ್ಲಿ. ಸೊ ಟೊಯೋಟಾ ಇನೋವಾ 2.5 B ವರ್ಷನ್ ಹುಡ್ಕೋರ್ಗೆ ಬೆಸ್ಟ್ ಆಪ್ಷನ್ ಸರ್. 7 lakh ಫೈನಲ್ ಆಗುತ್ತೆ. ಫೈನಲ್. ಹೌದು ಸರ್. ಸೊ ಮಹೇಂದ್ರ ಬೊಲೆರೋ ಹುಡ್ಕೋರ್ಗೆ ಬೊಲೆರೋ ಇದೆ, ಅದು ಕೂಡ ಬ್ರ್ಯಾಂಡ್ ನ್ಯೂ 2016 ಮಾಡಲು ಬೊಲೆರೋ. ಹೇಳಿ ಸರ್. ಸರ್ 2016 ಸಿಂಗಲ್ SLE ಸರ್, ಬೇಸಿಕ್ ಮಾಡಲು. ಓಕೆ. ಇದು 6 lakh ಫೈನಲ್ ಆಗುತ್ತೆ ಸರ್ ಇದು. 16 ಮಾಡಲು 6 lakhs ಗೆ ಫೈನಲ್ ಮಾಡಿ ಕೊಡ್ತೀರಾ ಸರ್? ಎಷ್ಟು ರನ್ ಆಗಿದೆ ಸರ್? ಇದು 89 ಆಗಿದೆ ಸರ್. 89,000. ಹೌದು. ಸೊ SLE ವೇರಿಯಂಟ್. ಸೊ ಇದರಲ್ಲಿ ಪೋಸ್ಟರಿಂಗ್ AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಹೌದು. ಸೊ AC ಪೋಸ್ಟರಿಂಗ್ ಮಾತ್ರ ಬರುತ್ತೆ ಈ ವೆಹಿಕಲ್ ಅಲ್ಲಿ. ಸೊ ನಿಮ್ಗೆ ಇದು ಬಂದ್ಬಿಟ್ಟು ಸೆಕೆಂಡ್ ರೋ.
ಸೊ ಗನ್ ಅಂತ ವೆಹಿಕಲ್, ಸೊ ಗನ್ ಅಂತ ವೆಹಿಕಲ್ ನೋಡ್ತಾ ಇರ್ಬೋದು ಗಾಡಿ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಅಂಡ್ ಟೈರ್ ಕೂಡ ತುಂಬಾ ಚೆನ್ನಾಗಿದೆ ನಿಮ್ಗೆ. ಆಫ್ ರೋಡ್ಗೆ ಮಾತ್ರ ಸೂಪರ್ ಆಗಿರುತ್ತೆ. ಸೊ ಆಲ್ಮೋಸ್ಟ್ ರೂರಲ್ ಏರಿಯಾದಲ್ಲಿ ಈ ವೆಹಿಕಲ್ ನ ಸಿಕ್ಕಾಪಟ್ಟೆ ಲೈಕ್ ಮಾಡ್ತಾರೆ. ಸರ್ ಬರೀ 6 lakhs ಗೆ ಫೈನಲ್ ಫೈನಲ್ ಮಾಡ್ಕೊಡ್ತೀನಿ ಸರ್. ಇದು 5 ಲಕ್ಷ ಲೋನ್ ಆಗ್ಬಿಡುತ್ತೆ ಸರ್. ಲೋನ್ 5 ಲಕ್ಷ ಆಗೋಗುತ್ತಲ್ಲ ಸರ್? ಹೌದು. ಓಕೆ. ವೋಕ್ಸ್ ವ್ಯಾಗನ್ ವೆಂಟೋ, ಅದು ಕೂಡ ಡೀಸೆಲ್ ವೆಹಿಕಲ್. ಹೇಳಿ ಸರ್. 2012 ಸಿಂಗಲ್ ಸರ್, ಕಂಫರ್ಟ್ ಲೈನ್, AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋ ಬರುತ್ತೆ. 20+ ಕಿಲೋಮೀಟರ್ ಮೈಲೇಜ್ ಬರುತ್ತೆ ಸರ್. ಇದು ಡೀಸೆಲ್ ವೆಹಿಕಲ್ ಸರ್? ಸೊ ನೋಡ್ತಾ ಇರ್ಬೋದು ಡೀಸೆಲ್ ವೆಹಿಕಲ್ 20+ ಮೈಲೇಜ್ ಬರುತ್ತೆ. ಅಂಡ್ ಇದರಲ್ಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್, ಆಮ್ರೆಸ್ಟ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು ಎಷ್ಟು ರನ್ ಆಗಿದೆ ಸರ್? 85 ಆಗಿದೆ ಸರ್. ಇದು 85 ಆಗಿದೆ. ಸಿಂಗಲ್ ಓನರ್, 12 ಮಾಡಲು, ಡೀಸೆಲ್ ವೆಹಿಕಲ್, ಸಿಲ್ವರ್ ಕಲರ್, ಅದು ಕೂಡ ಸೆಡಾನ್. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಒಂದು 410 ಫೈನಲ್ ಆಗುತ್ತೆ ಸರ್. 4,10,000 ಫೈನಲ್. ಸೊ ನೋಡ್ತಾ ಇರ್ಬೋದು 4,10,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಗಾಡಿ ಎಲ್ಲ ಈ ತರ ಇದೆ ನಿಮ್ಗೆ. ಸೊ ಇಲ್ಲೊಂದು ಫಿಯಟ್ ಪುಂಟೋ, ಅದು ಕೂಡ ಡೀಸೆಲ್ ಕಾರು, 14 ಮಾಡಲು, ಸಿಂಗಲ್ ಓನರ್. ಸರ್ ಇದು ಬರೀ 59,000 ಕಿಲೋಮೀಟರ್ ರನ್ ಆಗಿದೆ. 14 ಸಿಂಗಲ್ ಓನರ್ ಡೀಸೆಲ್ ವೆಹಿಕಲ್ ಸರ್. ಸೊ ಬರೀ 59,000 ಕಿಲೋಮೀಟರ್ ರನ್ ಆಗಿದೆ. ಸೊ ಇದು ಬಂದ್ಬಿಟ್ಟು 1.23 ಮಲ್ಟಿಜೆಟ್ ಇಂಜಿನ್ ಬರುತ್ತೆ. ಸೊ ಆಲ್ಮೋಸ್ಟ್ ನಿಮ್ಗೆ ಸ್ವಿಫ್ಟ್ ಅಲ್ಲೂ ಕೂಡ ಇದೇ ಇಂಜನ್ ಬರುತ್ತೆ ನಿಮ್ಗೆ. ಸೊ ಒಳ್ಳೆ ಮೈಲೇಜ್ ಬರುತ್ತೆ ಸರ್. ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್. ಹೌದು ಸರ್. ಈ ಗಾಡಿಗೆ ಒಂದು ಒಳ್ಳೆ ಪ್ರೈಸ್ ಕೊಡ್ತೀವಿ. 3.5 ಹೇಳ್ತೇವೆ, 3.25 ಫೈನಲ್ ಆಗುತ್ತೆ. ಬರೀ 3,20,000 ಫೈನಲ್. ಹೌದು ಸರ್. ಹೌದು 320 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದು ಬಂದ್ಬಿಟ್ಟು ಮೆರೂನ್ ರೆಡ್. ಸೊ ಕಲರ್ ಮಾತ್ರ ಸೂಪರ್ ಆಗಿದೆ. ಸಿಂಗಲ್ ಓನರ್ ಇದೆ ಸರ್. ಸಿಂಗಲ್ ಓನರ್ ವೆಹಿಕಲ್, ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ರಿವರ್ಸ್ ಪಾರ್ಕಿಂಗ್ ಸೆನ್ಸಾರ್ಸ್ ಎಲ್ಲ ಇದೆ. 3,20,000 ಫೈನಲ್ ಆಗುತ್ತೆ ಸರ್. ಸೊ ಇಲ್ಲಿ 1.6 ವರ್ಣ SX ಟಾಪ್ ಎಂಡ್ ವೆಹಿಕಲ್. ಇದರಲ್ಲಿ ಅಲಾಯ್ ವೀಲ್ಸ್, ಏರ್ ಬ್ಯಾಗ್, ABS, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ. 89,000 ಕಿಲೋಮೀಟರ್ ರನ್ ಆಗಿದೆ. 2015 ಸಿಂಗಲ್ ಓನರ್ ಸರ್. 15 ಸಿಂಗಲ್ ಓನರ್. ಸರ್ ಇವಾಗ ಈ ವರ್ಣಗೆ ಎಷ್ಟು ಲೋನ್ ಆಗ್ಬೋದು ಸರ್? ಒಂದು 5 lakhs ಲೋನ್ ಆಗುತ್ತೆ ಸರ್. 5 lakhs ಆರಾಮಾಗಿ ಲೋನ್ ಆಗುತ್ತೆ ಸರ್. 4,25,000 ಫೈನಲ್ ಆಗುತ್ತೆ ಸರ್. ಇದು 6,25,000 ಗೆ ಫೈನಲ್. 6,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಅಂಡ್ ಅದ್ರ ಪಕ್ಕದಲ್ಲೇ ಒಂದು Hyundai i20 ಇಲೈಟ್ ಇದೆ. 2017 ಸಿಂಗಲ್ ಅಷ್ಟ ಆಪ್ಷನಲ್ 6 ಏರ್ ಬ್ಯಾಗ್ ಪುಷ್ ಬಟನ್ ಬರುತ್ತೆ ಸರ್. ಇದು 6 ಏರ್ ಬ್ಯಾಗ್, ಪುಷ್ ಬಟನ್, ಅಲಾಯ್ ವೀಲ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಲೆದರ್ ಇಂಟೀರಿಯರ್ಸ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ABS, ಏರ್ ಬ್ಯಾಗ್ ಎಲ್ಲ ಬರುತ್ತೆ. ಒಂದು ಒಳ್ಳೆ ಪ್ರೈಸ್. 7,25,000 ಫೈನಲ್ ಆಗುತ್ತೆ. ಇದು ಡೀಸೆಲ್ ವೆಹಿಕಲ್ ಅಲ್ಲ? ಹೌದು ಸರ್. ಹೌದು ಸರ್ 7,25,000. ಹೌದು ಸರ್. ಹೌದು. ಸೊ ನೋಡ್ತಾ ಇರ್ಬೋದು ಎಷ್ಟು ಸ್ಪೇಷಿಯಸ್ ಆಗಿದೆ ಅಂದ್ರೆ ಇದು ಒಂಥರ ನಿಮ್ಗೆ ಆಶ್ ಪ್ಯಾಕೇ ಅನ್ಸಲ್ಲ. ಸೆಡಾನ್ ಕಾರ್ ತರ ಇರುತ್ತೆ, ಅಷ್ಟು ಸ್ಪೇಸ್ ಇರುತ್ತೆ ನಿಮ್ಗೆ. 10 inch ಟಚ್ ಸ್ಕ್ರೀನ್ ಇದೆ ದೊಡ್ಡದು. ಸೊ ಗಾಡಿ ಎಲ್ಲ ಈ ತರ ಇದೆ. ಆಸ್ಟಾ CRDI ಡೀಸೆಲ್ ಇಂಜಿನ್, ರಿವರ್ಸ್ ಪಾರ್ಕಿಂಗ್, ಕ್ಯಾಮೆರಾ, ಸೆನ್ಸಾರ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸರ್ ಇದು 7,25,000 ಫೈನಲ್ ಆಗುತ್ತೆ ಸರ್. ಇದು ಸೊ 7,25,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸಿಂಗಲ್ ಓನರ್ Hyundai ಇಲೈಟ್ i20. ಸೊ ಇಲ್ಲೊಂದು ಲಾರ್ಜಿ ಇದೆ. ಹೇಳಿ ಸರ್. ಸರ್ 2015 ಸಿಂಗಲ್ RXZ ಟಾಪ್ ಎಂಡ್ ಮಾಡಲು, ಏರ್ ಬ್ಯಾಗ್, ABS, ಮ್ಯಾಗ್ವಿಲ್, ಡೀಸೆಲ್ ವೆಹಿಕಲ್, 20+ ಕಿಲೋಮೀಟರ್ ಬರುತ್ತೆ ನಿಮ್ಗೆ. ಇದು ಮೈಲೇಜ್ ಹೌದು ಸರ್. 6 lakh ಫೈನಲ್ ಆಗುತ್ತೆ ಸರ್. ಇದು ಸರ್ ಬರೀ 6 lakhs ಗೆ ಫೈನಲ್. ಹೌದು ಸರ್. ಹೌದು. ಸೊ ಇದು ಬಂದ್ಬಿಟ್ಟು ನಿಮ್ಗೆ 15 ಮಾಡಲು, ಸಿಂಗಲ್ ಓನರ್, 6 lakhs ಗೆ ಫೈನಲ್ ಮಾಡಿ ಕೊಡ್ತಾರೆ. ಸಿಮಿಲರ್ ಆಗಿ ಇದು ಕೂಡ ಇನೋವಾ ಕ್ರಿಸ್ಟಾ ತರಾನೇ ಬರುತ್ತೆ. ಇನೋವಾ ಅಲ್ಲಿ ಎಷ್ಟು ಸ್ಪೇಸ್ ಇದೆ ಇದ್ರಲ್ಲೂ ಕೂಡ ನಿಮ್ಗೆ ಅಷ್ಟೇ ಸ್ಪೇಸ್ ಬರುತ್ತೆ. ಅಂಡ್ ರೂಫ್ AC ಎಲ್ಲ ಬರುತ್ತೆ ಗಾಡಿಯಲ್ಲಿ. 2 ಏರ್ ಬ್ಯಾಗ್, ABS, ರೂಫ್ AC, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್, ಟಚ್ ಸ್ಕ್ರೀನ್ ಎಲ್ಲ ಬರುತ್ತೆ. ಸೊ ನೋಡ್ತಾ ಇರ್ಬೋದು ಗಾಡಿ ಎಲ್ಲ ಯಾವ ತರ ಇದೆ ಅಂತ ಹೇಳ್ಬಿಟ್ಟು. RXZ ಡೀಸೆಲ್ ವೆಹಿಕಲ್. ಸೊ ಬರೀ 6 lakhs ಗೆ ಫೈನಲ್. ಫೈನಲ್ ಆಗುತ್ತೆ ಸರ್. 6 lakhs ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮ್ಗೆ ಈ ವೆಹಿಕಲ್ ನ. ಸೊ ಇದು ಬಂದ್ಬಿಟ್ಟು ಶೆವ್ಲೆಟ್ ಸ್ಪಾರ್ಕ್. ಗಾಡಿ ಮಾತ್ರ ತುಂಬ ಚೆನ್ನಾಗಿದೆ. ಯಾರು ಕಾರ್ ಏನಾರು ಕಲ್ತ್ಕೊಳ್ಳೋಂಗಿದ್ರೆ ಒನ್ ಆಫ್ ದ ಬೆಸ್ಟ್ ಕಾರ್ ಅಂತಲೇ ಹೇಳ್ಬೋದು. ಸೊ ಇದರಲ್ಲೂ ಕೂಡ ನಿಮಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸು, AC, ಮ್ಯೂಸಿಕ್ ಸಿಸ್ಟಮು ಎಲ್ಲ ಬರುತ್ತೆ. ಒಳ್ಳೆ ಮೈಲೇಜ್ ಬರುವಂಥ ವೆಹಿಕಲ್ಲು. ಇದು ಬಂದ್ಬಿಟ್ಟು ಹತ್ತತ್ರ ನಿಮಗೆ 18-20 ಮೈಲೇಜ್ ಬರುತ್ತೆ ಆರಾಮಾಗಿ. ಸೊ ಲೋ ಮೇಂಟೆನೆನ್ಸು. ಈವನ್ ಟೈರ್ ಕೂಡ ತುಂಬ ಚೆನ್ನಾಗಿದೆ.
ಬಾಡಿ ಲೈನಪ್ ಕೂಡ ನೋಡ್ತಾ ಇರ್ಬೋದು ಯಾವ ಥರ ಇದೆ ಅಂತ ಹೇಳ್ಬಿಟ್ಟು. ಸೊ ಈ ಕಾರ್ ಬಂದ್ಬಿಟ್ಟು ಫೈನಲ್ ನಿಮಗೆ 1,00,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಓನ್ಲಿ 1,00,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ಈ ಕಾರು. ಸೊ ಕಾರೆಲ್ಲೂ ಒಂದು ಸ್ಕ್ರ್ಯಾಚು ಡೆಂಟು ಕೂಡ ಎಲ್ಲೂ ಇಲ್ಲ. ಕಸ್ಟಮರ್ ಆರಾಮಾಗಿ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಕಾರ್ ಏನಾದ್ರು ತಗೊಳ್ಳೋ ಪ್ಲ್ಯಾನ್ ಏನಾರು ಇದ್ದರೆ, ಅದು ಕಲ್ತ್ಕೊಳ್ಬೇಕು ಅಂತ ಏನಾರು ಇದ್ದರೆ ಈ ಕಾರ್ನ ತೊಗೊಳ್ಳಿ, ಒಳ್ಳೆ ಡೀಲ್ಗೆ ಮಾಡಿಕೊಟ್ಬಿಡ್ತಾರೆ. ಫೈನಲ್ ಟು ಫೈನಲ್ 1,00,000ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ ನಿಮಗೆ ಈ ಕಾರ್ನ SB ಕಾರ್ಸಲ್ಲಿ. ಸೊ ರಿಡ್ಜ್ ಅವ್ರಿಗೆ ಈ ವಿಡಿಯೋದಲ್ಲಿ ಹತ್ತತ್ರ ನಿಮ್ಗೆ 2 ರಿಡ್ಜ್ ಸಿಗುತ್ತೆ. ಅದು ಕೂಡ 2 ಡೀಸೆಲ್ ಅಲ್ವಾ ಸರ್? ಒಂದು ಪೆಟ್ರೋಲ್ ಒಂದು ಡೀಸೆಲ್. ಒಂದು ಪೆಟ್ರೋಲ್ ಒಂದು ಡೀಸೆಲ್. ಸೊ ಇದು ಬಂದ್ಬಿಟ್ಟು ಡೀಸೆಲ್ ವೆಹಿಕಲ್ 2010 ಸಿಂಗಲ್ ಓನರ್ ಇದು. ಎಷ್ಟು ರನ್ ಆಗಿದೆ ಸರ್? 75 ಆಗಿದೆ ಸರ್ ಇದು. ಸರ್ ಇದು ಸಿಂಗಲ್ ಓನರ್ 75,000 ಕಿಲೋಮೀಟರ್ ರನ್ ಆಗಿದೆ. ಅದು ಕೂಡ ಡೀಸೆಲ್ ಕಾರು. ಶೋರೂಮ್ ಟ್ರ್ಯಾಕ್ ಇದೆಯಾ? ಹೌದು ಸರ್. ಇನ್ಸೂರೆನ್ಸ್ ಏನಿದೆ ಸರ್? ಈ ತಿಂಗಳು ಲ್ಯಾಪ್ಸ್ ಆಗ್ತಾ ಇದೆ ಸರ್ ಇದು. ಓಕೆ. ಸೊ ಕಸ್ಟಮರ್ ಗೆ ಬೇಕಿದ್ರೆ ರಿಕ್ವೈರ್ಮೆಂಟ್ ಮಾಡಿ ಕೊಟ್ಬಿಡ್ತಾರೆ ಆರಾಮಾಗಿ. ಅಂಡ್ ಏನ್ ಪ್ರೈಸ್ ಕೊಟ್ಟು ಮಾಡ್ತಾರೆ? 3,25,000 ಆಗುತ್ತೆ ಸರ್. 3,25,000 ಲೋನ್ ಆಗುತ್ತೆ ಸರ್ ಈ ವೆಹಿಕಲ್ ಗೆ? 2 lakhs ಲೋನ್ ಆಗುತ್ತೆ. 2 lakhs ಲೋನ್ ಆಗುತ್ತೆ. ಸೊ ಡೀಸೆಲ್ ವೆಹಿಕಲ್, ಅದು ಕೂಡ ಸಿಂಗಲ್ ಓನರ್. ಸೊ ಗ್ರೌಂಡ್ ಕ್ಲಿಯರೆನ್ಸ್ ಈ ತರ ಇದೆ ನಿಮ್ಗೆ ಗಾಡಿಯಲ್ಲಿ. ಸೊ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ರಿಡ್ಜ್ ಡೀಸೆಲ್ ಬಂದ್ಬಿಟ್ಟು ನಿಮ್ಗೆ ಒಳ್ಳೆ ಮೈಲೇಜ್ ಬರುತ್ತೆ, ಲೋ ಮೇಂಟೆನೆನ್ಸ್ ಬರುತ್ತೆ, ಗ್ರೌಂಡ್ ಕ್ಲಿಯರೆನ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಲೆಗ್ ರೂಮ್, ಹೆಡ್ ರೂಮ್ ಕೂಡ ತುಂಬಾ ಚೆನ್ನಾಗಿದೆ. ಸಾಕಷ್ಟು ಜನ ಎಲ್ಲ ಲೈಕ್ ಮಾಡ್ತಾರೆ. 2 ಲಕ್ಷ ಲೋನ್ ಆಗುವಂತ ವೆಹಿಕಲ್ 3,20,000 ಕೋಟಿಂಗ್ ಮಾಡ್ತಾ ಇದ್ದಾರೆ ಸರ್. ಫೈನಲ್ ಪ್ರೈಸ್ 3,20,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ. ಸೊ ಇಲ್ಲೊಂದು ಟಿಯಾಗೋ ಇದೆ. ಇದು ಪೆಟ್ರೋಲ್ ವೆಹಿಕಲ್ ಸರ್? ಅದು 2019 ಸಿಂಗಲ್ ಓನರ್ ಸರ್ ಇದು. ಎಷ್ಟು ರನ್ ಆಗಿದೆ? 30,000 ಆಗಿದೆ ಸರ್ ಇದು. ಒಂದು ಒಳ್ಳೆ ಪ್ರೈಸ್ ಕೊಟ್ಬಿಡಿ ಸರ್. ಟಿಯಾಗೋ 5 lakhs ಫೈನಲ್ ಆಗುತ್ತೆ ಸರ್ ಇದು. 5 lakhs ಫೈನಲ್? ಹೌದು ಸರ್. 19 ಮಾಡಲ ಸರ್ ಇದು? ಹೌದು ಸರ್, 19 ಮಾಡಲ್ ಸಿಂಗಲ್ ಓನರ್. XE ಇದು? XE. ಸೊ ಇದರಲ್ಲಿ ನಿಮ್ಗೆ 2 ಏರ್ ಬ್ಯಾಗ್ ಬರುತ್ತೆ. ಸೊ ನೋಡ್ತಾ ಇರ್ಬೋದು, 2 ಏರ್ ಬ್ಯಾಗು, ABS, ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್, 4 ಕೂಡ ಪವರ್ ವಿಂಡೋ ಬರುತ್ತೆ ನಿಮ್ಗೆ. ಗಾಡಿ ಮಾತ್ರ ಅಲ್ಟಿಮೇಟ್ ಆಗಿದೆ. ಸೊ ಇದು ಇದೇ ಮಾಡ್ಲು. ಇವಾಗ ಶೋರೂಮ್ ಗಾಡಿ ಎಷ್ಟಿದೆ ಸರ್? ಇದು 6,80,000 ಇದೆ ಸರ್ ಇದು ಶೋರೂಮ್. ಹೌದು ಸರ್. 680 ಇದೆ ಶೋರೂಮ್ ವೆಹಿಕಲ್. ಸೊ 5 lakhs ಗೆ ಫೈನಲ್ ಆಗುತ್ತೆ ಸರ್. ಈ ಗಾಡಿಗೆ ಆಲ್ಮೋಸ್ಟ್ ಒಂದು 90% ಲೋನ್ ಆಗುತ್ತೆ. ಹೌದು ಸರ್, 4 lakhs ಲೈನ್ ಆಗುತ್ತೆ ಸರ್, ಲೋನ್ ಆಗುತ್ತೆ. ಸೊ ಇಲ್ಲೊಂದು ಬ್ರಿಜಾ ಇದು ಸ್ವಿಫ್ಟ್ ಇದೆ. ಡೀಸೆಲ್ ಪೆಟ್ರೋಲ್? ಪೆಟ್ರೋಲ್ ಸರ್. 2010 ಸೆಕೆಂಡ್ ಓನರ್ ಸರ್ ಇದು. ಓಕೆ. ಎಷ್ಟು ಆಗಿದೆ ಸರ್? ಸರ್ 78 ಆಗಿದೆ. 290 ಫೈನಲ್ ಆಗುತ್ತೆ ಸರ್ ಇದು. 2,90,000 78 ಕಿಲೋಮೀಟರ್ ರನ್ ಆಗಿದೆ. 78,000 ಕಿಲೋಮೀಟರ್ ರನ್ ಆಗಿದೆ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ಎಲ್ಲ ಬರುತ್ತೆ ಸರ್. 4 ಕೂಡ ಪವರ್ ವಿಂಡೋ ಬರುತ್ತೆ. ಹೌದು ಸರ್. ಹೌದು. ಸೊ ಸ್ವಿಫ್ಟ್ ಆರಾಮಾಗಿ ನಿಮ್ಗೆ 18, 17 ಈ ತರ ಮೈಲೇಜ್ ಎಲ್ಲ ಬರುತ್ತಲ್ಲ ಸರ್. ಸೊ ಮೇಂಟೆನೆನ್ಸ್ ಕೂಡ ಕಡಿಮೆನೆ ನಿಮ್ಗೆ. ಇನ್ನೊಂದು 4,000-5,000 ಇದ್ರೆ ಸಾಕು, ಮೇಂಟೆನೆನ್ಸ್ ಆಗೋಗ್ಬಿಡುತ್ತೆ. 290 ಫೈನಲ್ ಆಗುತ್ತೆ. 2,90,000 ಫೈನಲ್ ಆಗುತ್ತೆ. ಸೊ ಇಲ್ಲೊಂದು ರಿಡ್ಜ್ ಇದೆ. ಇದು ಬಂದ್ಬಿಟ್ಟು ಪೆಟ್ರೋಲ್ ವೆಹಿಕಲ್ ಸರ್. 2013 4th ಓನರ್ ಆಗಿದೆ ಸರ್ ಇದು. ಬರೀ 57,000 ಹೊಡೆದ. ಕಿಲೋಮೀಟರ್ ಹಿಸ್ಟ್ರಿ ಕೊಡ್ತೀನಿ, ಜಿನಿಯನ್ ಹಿಸ್ಟ್ರಿ ಇದೆ. ಶೋರೂಮ್ ಟ್ರ್ಯಾಕ್ ಇದೆ, ಅಪ್ಡೇಟ್ ಇದೆ. ಸೊ ನಿಮ್ಗೆ ಬರೀ ಓನರ್ಶಿಪ್ ಮಾತ್ರ ಚೇಂಜ್ ಆಗಿದೆ. ಬರೀ 2,80,000 ಕೊಡ್ತೀವಿ ಸರ್ ಇದು. ಬರೀ 2,80,000 ಅಷ್ಟೇ. ಸೊ ನಿಮ್ಗೆ 100% ಶೋರೂಮ್ ಟ್ರ್ಯಾಕ್ ಸಿಗುತ್ತೆ. ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಸರ್ವಿಸ್ ಹಿಸ್ಟ್ರಿ ಇದೆ, ಎಲ್ಲ ಇದೆ ಸರ್. ಬರೀ 50,000 ಕಿಲೋಮೀಟರ್ ರನ್ ಆಗಿದೆ ಅಷ್ಟೇ. ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಒಂದು 4 ಆಗಿರೋದ್ರಿಂದ ನಿಮ್ಗೆ ಕಮ್ಮಿ ಕೊಡ್ತಾ ಇದೀವಿ ಸರ್. ಡ್ಯಾಶ್ ಕ್ಯಾಮ್ ಎಲ್ಲ ಇದೆ ಗಾಡಿಯಲ್ಲಿ. ಪವರ್ ಸ್ಟೇರಿಂಗ್, ಡ್ಯಾಶ್ ಕ್ಯಾಮ್, ಲೆದರ್ ಇಂಟೀರಿಯರ್ಸ್ ಎಲ್ಲ ಇದೆ. ಸೊ ಜಸ್ಟ್ ಓನರ್ಶಿಪ್ ಮಾತ್ರನೇ ಚೇಂಜ್ ಆಗಿದೆ. ಶೋರೂಮ್ ಹಿಸ್ಟ್ರಿ ನಿಮ್ಗೆ ಕಂಪ್ಲೀಟ್ ಆಗಿ ಸಿಗುತ್ತೆ 100%. ಸರ್ ಇದು ಬರೀ 2,80,000 ಆಗುತ್ತೆ ಸರ್. 280 ಗೆ ಫೈನಲ್ ಮಾಡಿ ಕೊಟ್ಬಿಡ್ತೀರಾ? ಹೌದು ಸರ್. ಸೊ ಒಂದು ಒಳ್ಳೆ ಬಜೆಟ್ ಅಲ್ಲಿ ರಿಡ್ಜ್ ಗೆ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್. 13 ಮಾಡಲು, 4th ಓನರ್, ಪೆಟ್ರೋಲ್ ವೆಹಿಕಲ್, ಬ್ಲೂ ಕಲರ್, LXi. ಸೊ ಇವಾಗ ಬಂದ್ಬಿಟ್ಟು ಹಿಂದ್ಗಡೆ ಬಂದಿದೀವಿ. ಇಲ್ಲೂ ಕೂಡ ನಿಮ್ಗೆ ಆರಾಮಾಗಿ ಒಂದು 15-20 ಗಾಡಿನ ನಿಲ್ಲಿಸಬಹುದು. ಸೊ ಫಸ್ಟ್ ವೆಹಿಕಲ್ ಬಂದ್ಬಿಟ್ಟು ಮಾರುತಿ ಸುಜುಕಿ ಸ್ವಿಫ್ಟ್. ಅದು ಕೂಡ ವೈಟ್ ಕಲರ್. ಸಾಕಷ್ಟು ಜನ ಇಷ್ಟಪಡ್ತಾರೆ ವೈಟ್ ಕಲರ್ ಗೆ. ಸರ್ ಇದು ಎಷ್ಟು ಕಿಲೋಮೀಟರ್ ಆಗಿದೆ? 14 ಸಿಂಗಲ್ ಓನರ್ ಸರ್. ಅದು 80,000 ಓಡಿದೆ. 80,000? ಅದು ಡೀಸೆಲ್ ವೆಹಿಕಲ್ ಸರ್. 14 ಸಿಂಗಲ್ ಓನರ್, ಬರೀ 80,000 ಓಡಿದೆ. ಅದು ಕೂಡ ಮೇನ್ ಡೀಸೆಲ್ ವೆಹಿಕಲ್. VDI? ಅದು VDI ಸರ್. ಸರ್ ಈ ವೆಹಿಕಲ್ ಏನ್ ಪ್ರೈಸ್? 5,25,000 ಫೈನಲ್ ಆಗುತ್ತೆ ಸರ್. 5,25,000. ಸರ್ ಇವಾಗ ಈ ಗಾಡಿಗೆ ಒಂದು 3 lakhs 4 lakhs ಲೋನ್ ಆಗುತ್ತೆ. 4 lakhs ಗಂಟೆ ಲೋನ್ ಆಗುತ್ತೆ. ಸೊ ನಿಮ್ ಪ್ರೊಫೈಲ್ ಚೆನ್ನಾಗಿದ್ರೆ, ಸೊ ಏನು ತೊಂದರೆ ಇಲ್ಲ ಅಂದ್ರೆ ನಿಮ್ಗೆ ಆರಾಮಾಗಿ 4 lakhs ಗಂಟೆ ಲೋನ್ ಆಗುತ್ತೆ. ಸೊ ಇದರಲ್ಲಿ ನಿಮ್ಗೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್, AC ಎಲ್ಲ ಬರುತ್ತೆ.
ಮೈಲೇಜ್ ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಗಾಡಿ ಎಲ್ಲ ಈ ತರ ಇದೆ. ಸರ್ ಏನ್ ಹೇಳಿದ್ದು 5 lakh 25 ಫೈನಲ್ ಆಗುತ್ತೆ ಸರ್ ಇದು. ಹೋಂಡಾ ಜಾಜ್ ಐಡಿ ಟೆಕ್ ಐವಿ ಟೆಕ್ ಹೇಳಿ ಸರ್. ಸರ್ 2016 ಸಿಂಗಲ್ ಸರ್ ಇದು. ಬಿ ವರ್ಷನ್ ಎಲ್ಲ ಬರುತ್ತೆ, ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್, ಒಳ್ಳೆ ಮೈಲೇಜ್ ಬರುತ್ತೆ, ಡೀಸೆಲ್ ವೆಹಿಕಲ್. ಹೌದು, ಒಂದು 5,75,000 ಫೈನಲ್ ಆಗುತ್ತೆ ಸರ್ ಇದು. 5,75,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. 5 ಲಕ್ಷ ಲೋನೇ ಆಗ್ಬಿಡುತ್ತೆ ಸರ್ ಇದಕ್ಕೆ, ಈ ವೆಹಿಕಲ್ ಗೆ. ಹೌದು ಸರ್ ಹೌದು. ಸೊ ಇದು ಕೂಡ ಸೇಮ್ ನಿಮ್ಗೆ ಹ್ಯಾಚ್ ಬ್ಯಾಕ್ ಅಂತ ಅನ್ಸೋದೇ ಇಲ್ಲ, ಅಷ್ಟು ಸ್ಪೇಷಿಯಸ್ ಆಗಿದೆ. SRS ಏರ್ ಬ್ಯಾಗ್ ಎಲ್ಲ ಬರುತ್ತೆ ಗಾಡಿಯಲ್ಲಿ, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಫ್ಯಾಬ್ರಿಕ್ ಸೀಟ್ಸ್ ಎಲ್ಲ ಬರುತ್ತೆ. ಸರ್ ಇದು ಡೀಸೆಲ್ ಜಾಜ್ 18-20 ಬರುತ್ತೆ ಬರುತ್ತೆ ಸರ್, ಮೈಲೇಜ್ ಬರುತ್ತೆ ಸರ್. ಸರ್ ಇವಾಗ ಹೋಂಡಾ ಜಾಜ್ ಫಾರ್ ಎಕ್ಸಾಂಪಲ್ ಎಷ್ಟು ಮೇಂಟೆನೆನ್ಸ್ ಚಾರ್ಜ್ ಬರ್ಬೋದು ಸರ್? ಇದಲ್ಲೇ ಅಷ್ಟೇ ಒಂದು 10,000 ಒಳಗಡೆ ಬರುತ್ತೆ ಸರ್ ನಿಮಗೆ. ಸೊ ಇದು ಬಂದ್ಬಿಟ್ಟು ಎಷ್ಟು ಸಾವಿರ ಕಿಲೋಮೀಟರ್ ಒಂದ್ಸಲ ಕೊಡ್ತಾರೆ? 10,000 ಒಂದ್ಸರಿ ಮಾಡ್ಬೇಕು. 10,000 ಗೆ. ಸೊ ಬೇರೆ ನಾವು ಸ್ವಿಫ್ಟ್ ಎಲ್ಲ ಕಂಪೇರ್ ಮಾಡಿದ್ರೆ 5,000 ಇದು ಸ್ವಲ್ಪ ಜಾಸ್ತಿ ಜಾಸ್ತಿ ಇರುತ್ತೆ. ಹೌದು ಕಿಲೋಮೀಟರ್ ಆದ್ಮೇಲೆ ಕೊಡ್ತಾರೆ. ಏನ್ ಹೇಳಿ ಸರ್ ಪ್ರೈಸ್? 5,75 ಆಗುತ್ತೆ ಸರ್. 5,75,000 ಫೈನಲ್. ಇದು ಬೇಡ ಸೊ ಇಲ್ಲೊಂದು ವ್ಯಾಗನರ್ ಇದೆ ಸರ್, 2012 ಸೆಕೆಂಡ್ ಸರ್, VXi ಬರೀ 70,000 ಓಡಿದೆ ಕಿಲೋಮೀಟರ್. ಓಕೆ, ರಿವರ್ಸ್ ಕ್ಯಾಮರಾ ಎಲ್ಲ ಇದೆ ಸರ್, ಒಳ್ಳೆ ಗಾಡಿ ಇದೆ. ಸೊ ರಿವರ್ಸ್ ಕ್ಯಾಮರಾ, VXi ಹೌದು ಸರ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ಅದು ಕೂಡ ಬ್ಲೂ ಕಲರ್, ಬರೀ 70,000 ಕಿಲೋಮೀಟರ್ ರನ್ ಆಗಿದೆ. ಹೌದು ಸರ್, 3,25,000 ಫೈನಲ್ ಆಗುತ್ತೆ ಸರ್ ಇದು. 3,25,000 ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ ಈ ವ್ಯಾಗನರ್ ನ. ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ಕ್ಲೀನ್ ಆಗಿ ನೀಟಾಗಿ ಇದೆ, ಕಸ್ಟಮರ್ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಅಂಡ್ 4 ಕೂಡ ಪವರ್ ವಿಂಡೋ ಬರುತ್ತೆ ಗಾಡಿಯಲ್ಲಿ. ಸೊ ಡ್ಯಾಶ್ ಕ್ಯಾಮ್ ಎಲ್ಲ ಇದೆ ಗಾಡಿಯಲ್ಲಿ. ಸೊ ವ್ಯಾಗನರ್ ಹುಡುಕೋರ್ಗೆ ಬೆಸ್ಟ್ ಆಪ್ಷನ್, ನಿಮ್ಗೆ ಒಳ್ಳೆ ಮೈಲೇಜ್ ಬರುವಂತ ವೆಹಿಕಲ್. ಅಂಡ್ ರೀಸೇಲ್ ವ್ಯಾಲ್ಯೂ ಕೂಡ ಮಾರುತಿ ಸುಜುಕಿ ಇರೋ ಅಷ್ಟು ವೆಹಿಕಲ್ಸ್ ಗೆ ಆಲ್ಮೋಸ್ಟ್ ಯಾವ ವೆಹಿಕಲ್ಸ್ ಅಷ್ಟಿರಲ್ಲ. ರೀಸೇಲ್ ವ್ಯಾಲ್ಯೂ ತುಂಬಾ ಚೆನ್ನಾಗಿರುತ್ತೆ. ಅಂಡ್ ಬಡ್ಜೆಟ್ ಅಲ್ಲಿ ಒಳ್ಳೆ ವೆಹಿಕಲ್, ಏನ್ ₹1 ಖರ್ಚಿರಲ್ಲ ನಿಮ್ಗೆ. 2.3 ಲಕ್ಷ ಲೋನ್ ಆಗುತ್ತೆ ಸರ್ ಇದು. ಈ ವೆಹಿಕಲ್ ಗೆ 3 lakhs ಲೋನ್ ಆಗುತ್ತೆ. 2.3 ಲೋನ್ ಆಗುತ್ತೆ ಸರ್. ಓಕೆ ಸರ್, ಏನ್ ಹೇಳಿದ್ರು ಪ್ರೈಸ್? 325 ಫೈನಲ್ ಆಗುತ್ತೆ ಸರ್. ಬರೀ 25,000 ಕೊಟ್ರೆ ಸಾಕು ನಿಮ್ಗೆ ಈ ವೆಹಿಕಲ್ ಕೊಡ್ತೀರಾ? ಹೌದು ಸರ್. ಸರ್ ಇದು ಸಿಯಾಜ್ ಇದೆಯಾ ಸರ್? ಹಾ ಇದೆ ಸರ್. 2016 ZDI ಟಾಪ್ ಎಂಡ್ ಮಾಡಲ್ ಸರ್, ಸಿಂಗಲ್ ಓನರ್. ಡೀಸೆಲ್. ಹೌದು ಸರ್. ಎಷ್ಟು ರನ್ ಆಗಿದೆ? 79 ರನ್ ಆಗಿದೆ ಸರ್ ಇದು. 79,000 ಕಿಲೋಮೀಟರ್ ರನ್ ಆಗಿದೆ. ಒಂದು 680 ವರೆಗೂ ಫೈನಲ್ ಆಗುತ್ತೆ ಸರ್ ನಿಮ್ಗೆ. 6,80,000 ಗಂಟ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಆಲ್ಮೋಸ್ಟ್ ನಿಮ್ಗೆ ನೋಡ್ತಾ ಇರ್ಬೋದು, ಬರೀ 6,80,000 ಅಷ್ಟೇ. ಪುಷ್ ಬಟನ್ ಸ್ಟಾರ್ಟ್, ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ. ಲಕ್ಸುರಿ ಆಗಿ ಇದೆ ಅಂತ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ. ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಏರ್ ಬ್ಯಾಗ್, ABS, ಪುಷ್ ಬಟನ್ ಸ್ಟಾರ್ಟ್, ಕಂಪನಿ ಫಿಟೆಡ್ ಮ್ಯೂಸಿಕ್ ಸಿಸ್ಟಮ್, ಲೆದರ್ ಇಂಟೀರಿಯರ್ಸ್. ಸರ್ ಇವಾಗ ಸಿಯಾಜ್ ಸರ್ವಿಸ್ ಕಾಸ್ಟ್ ಎಲ್ಲ ಏನ್ ಬರ್ಬೋದು? ಮಾಮೂಲಿ ಮಾರುತಿ ಎಲ್ಲ ಏನು ಜಾಸ್ತಿ ಬರಲ್ಲ ಸರ್. ಸರ್ ಇದು ಸಿಯಾಜ್ ಡೀಸೆಲ್ 20 ಮೈಲೇಜ್ ಬರುತ್ತೆ ಸರ್. 20 ಪ್ಲಸ್ ಬರುತ್ತೆ ಸರ್. ಸೊ ವರ್ಣ ತಗೊಳ್ಳೋ ಬದಲು ಮಾಡಲ್ ಗಾಡಿನ ತಗೊಳ್ಳೋದು ತಗೊಂಬೋದು ಸರ್. ಅದು ಕೂಡ ZDI ಟಾಪ್ ಎಂಡ್ ವೆಹಿಕಲ್. 6 lakhs ಸರ್? 680 ಫೈನಲ್ ಆಗುತ್ತೆ. 6,80,000 ಫೈನಲ್ ಸರ್. ಆಗುತ್ತೆ ಈ ಗಾಡಿಗೆ ಒಂದು 4-5 ಲಕ್ಷ 6 lakh ಲೋನ್ ಆಗುತ್ತೆ ಸರ್. 6 lakh ಗಂಟನೂ ಲೋನ್ ಆಗುತ್ತೆ. ಬರೀ 80,000 ಕೊಟ್ಬಿಟ್ರೆ ಸಾಕು ಗಾಡಿ ಸಿಕ್ಬಿಡುತ್ತೆ. ಹೌದು ಸರ್. ಸರ್ ಇದು ಇದೆಯಾ ಸರ್ ಬರೋಣ? 2016 ಸಿಂಗಲ್ ಒಂದು SX ಆಪ್ಷನ್ ಸರ್. 6 ಇಯರ್ ಬ್ಯಾಕ್ ಪುಷ್ ಬಟನ್ ಬರುತ್ತೆ ಸರ್ ಇದು. 64,000 ಓಡಿದೆ. ಎಲ್ಲ ಶೋರೂಮ್ ಇಷ್ಟ ಇದೆ ಸರ್. ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ಎಕ್ಸ್ಪೈರ್ ಆಗಿದೆ. ಫಸ್ಟ್ ಓನರ್ ಸರ್ ಇದು. ಬರೀ 63,000. ಹೌದು ಸರ್. 7 ವರೆಗೆ ಫೈನಲ್ ಆಗುತ್ತೆ ಸರ್ ಇದು. 7,50,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಇದು ಬಂದ್ಬಿಟ್ಟು 16 ಮಾಡಲು, ಸಿಂಗಲ್ ಓನರ್ ಮೇನ್ಲಿ. SX 6 ಇಯರ್ ಬ್ಯಾಕ್ ಬರುತ್ತೆ ಸರ್. ಪುಷ್ ಬಟನ್ ಬರುತ್ತೆ. 6 ಏರ್ ಬ್ಯಾಗ್, ಪುಷ್ ಬಟನ್ ಸ್ಟಾರ್ಟ್, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್. ಸೊ ಆಲ್ಮೋಸ್ಟ್ ನಿಮ್ಗೆ ಟಾಪ್ ಎಂಡ್ ವೆಹಿಕಲ್. ಹೊಸ ಟೈರ್ ಇದೆ, ಹೊಸ ಬ್ಯಾಟ್ರಿ ಇದೆ, ಒಳ್ಳೆ ಮೈಲೇಜ್ ಬರುತ್ತೆ, ಒಳ್ಳೆ ಮೈಲೇಜ್ ಬರುತ್ತೆ. ಓಕೆ ಓಕೆ, ಏನ್ ಹೇಳಿ ಸರ್ ಪ್ರೈಸ್? 7:35 ಆಗುತ್ತೆ ಸರ್. 7:35 ಗೆ ಫೈನಲ್ ಆಗುತ್ತೆ ಸರ್. ಸೊ ಇಲ್ಲಿ ವ್ಯಾಗನರ್ ಇದೆ ಸರ್, ಹೇಳಿ ಸರ್ ಡೀಟೇಲ್ಸ್. ಸರ್ 2005 ಸೆಕೆಂಡ್ ಎಲ್ಲ ಅಪ್ಡೇಟ್ ಹಿಸ್ಟ್ರಿ ಇದೆ ಸರ್ ನಿಮ್ಗೆ. ಅಪ್ ಟು ಡೇಟ್ ಹಿಸ್ಟ್ರಿ ಎಲ್ಲ ಇದೆಯಾ? ಇನ್ಸೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. 1,60,000 ಫೈನಲ್ ಆಗುತ್ತೆ ಸರ್. ಬರೀ 1,65,000. ಹೌದು ಸರ್. 60 ಆಗುತ್ತೆ ಸರ್. 160 ಗೆ ಫೈನಲ್. ಹೌದು ಸರ್. 1,60,000 ಗೆ ನಿಮ್ಗೆ ವ್ಯಾಗನರ್ ಸಿಗ್ತೈತೆ ನಿಮ್ಗೆ. ಸೊ ನೋಡ್ತಾ ಇರ್ಬೋದು, ಕಲ್ತ್ಕೊಳ್ಳೋರ್ಗೆ ಮಾತ್ರ ಬೆಸ್ಟ್ ಆಪ್ಷನ್. ಸೊ ಲೋ ಬಡ್ಜೆಟ್ ಅಲ್ಲಿ ನಿಮ್ಗೆ ಒಂದು ಒಳ್ಳೆ ಕಾರ್ ಏನಾರು ಹುಡ್ಕಂಗಿದ್ರೆ ನಿಮ್ಗೆ ವ್ಯಾಗನರ್ ಗಿಂತ ಒಳ್ಳೆ ಕಾರ್ ನಿಮ್ಗೆ ಸಿಗೋದೇ ಇಲ್ಲ. ಯಾಕಂದ್ರೆ ಲೋ ಮೇಂಟೆನೆನ್ಸ್, ಒಳ್ಳೆ ವೆಹಿಕಲ್, ರೀಸೇಲ್ ವ್ಯಾಲ್ಯೂ ಇರುವಂತ ವೆಹಿಕಲ್. ಬರೀ 1,60,000 ಗೆ ಫೈನಲ್ ಮಾಡಿ. ಸೊ ಇಲ್ಲಿ SX4 ಇದೆ ಹೇಳಿ ಸರ್. 2011 ZDI ಟಾಪ್ ಎಂಡ್ ಮಾಡಲ್ಲ ಸರ್. SX4 ಡೀಸೆಲ್ ವೆಹಿಕಲ್. ಓಕೆ, 3 ಲಕ್ಷ ಫೈನಲ್ ಆಗುತ್ತೆ ಸರ್. ಸರ್ ಡೀಸೆಲ್ ವೆಹಿಕಲ್ 3 ಲಕ್ಷಕ್ಕೆ ಫೈನಲ್. ಹೌದು ಸರ್. ಇದು ಬಂದ್ಬಿಟ್ಟು ಟಾಪ್ ಎಂಡ್ ಏರ್ ಬ್ಯಾಗ್ ಎಲ್ಲ ಬರುತ್ತಲ್ಲ ಸರ್? ಡಬಲ್ ಏರ್ ಬ್ಯಾಗ್, ABS, ಮ್ಯಾಗ್ ವೀಲ್ ಎಲ್ಲ ಬರುತ್ತೆ ಸರ್. ಸೊ ಮ್ಯಾಗ್ ವೀಲ್, ಏರ್ ಬ್ಯಾಗ್, ABS. ಸೊ SX4 ಒಂದ್ಸಲ ಲೈಕ್ ಮಾಡಿದ್ರೆ ಸಾಕು. ನಿಮ್ಗೆ ಆಲ್ಮೋಸ್ಟ್ ಬೇರೆ ಗಾಡಿಯಲ್ಲಿ ಕುತ್ಕೊಳ್ಳಕ್ಕೆ ಇಷ್ಟಪಡಲ್ಲ.
ಅಷ್ಟು ಸ್ಪೇಷಿಯಸ್ ಆಗಿರುತ್ತೆ ವೆಹಿಕಲ್. ಸೊ ಗಾಡಿ ಎಲ್ಲ ನೋಡ್ತಾ ಇರ್ಬೋದು ಯಾವ ತರ ಇದೆ ಅಂತ ಹೇಳ್ಬಿಟ್ಟು. ಸೊ ಸಾಕಷ್ಟು ಜನ SX4 ಗೆ ಲೈಕ್ ಮಾಡ್ತಾರೆ, ಯಾಕಂದ್ರೆ ಇದು ಒಳ್ಳೆ ಸ್ಪೇಷಿಯಸ್ ಆಗಿದೆ. ಇದ್ರಲ್ಲೂ ಕೂಡ ನಿಮ್ಗೆ 2 ಏರ್ ಬ್ಯಾಗು, ಸ್ಟೀರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಇಂಟೀರಿಯರ್ಸ್ ನೋಡ್ತಾ ಇರ್ಬೋದು, ನೀಟಾಗಿದೆ. ಸೊ ಲೋ ಬಡ್ಜೆಟ್ ಅಲ್ಲಿ ಡೀಸೆಲ್ ವೆಹಿಕಲ್, ಅದು ಕೂಡ ದೊಡ್ಡ ಗಾಡಿ ಏನಾರ ನೋಡಂಗಿದ್ರೆ ಸೆಡಾನ್ಗೆ ನಿಮ್ಗೆ ಈ ಕಾರು ಒಂದು ಒಳ್ಳೆ ಆಪ್ಷನ್ ಆಗುತ್ತೆ. 3 lakhs ಫೈನಲ್. 3 lakhs ಫೈನಲ್ ಆಗುತ್ತೆ. ಸೊ ಆಲ್ಟೋ LXi ವೆಹಿಕಲ್ ಹೇಳಿ ಸರ್ ಡೀಟೇಲ್ಸ್. 2008 ಸೆಕೆಂಡ್ FC ಇನ್ಸೂರೆನ್ಸ್ ಎಲ್ಲ ಮಾಡ್ಕೊಡ್ತೀವಿ ಫ್ರೆಶ್ ಆಗಿ. 1,60,000 ಫೈನಲ್ ಆಗುತ್ತೆ ಸರ್. ಇದು ಕೂಡ ಹೌದು ಸರ್, 1,60,000 ಗೆ ಫೈನಲ್ ಮಾಡಿ ಕೊಡ್ತಾರೆ ನಿಮ್ಗೆ. ಆಲ್ಮೋಸ್ಟ್ ನಿಮ್ಗೆ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ. ಸೊ 4 ಕೂಡ ಬ್ರ್ಯಾಂಡ್ ನ್ಯೂ ಟೈರ್ಸ್ ಎಲ್ಲ ಇದೆ ನೋಡ್ತಾ ಇರ್ಬೋದು. ಸೊ ಪವರ್ ಸ್ಟೇರಿಂಗ್ AC ಪವರ್ ಸ್ಟೇರಿಂಗ್ ಬರುತ್ತೆ ಸರ್. ಪವರ್ ಸ್ಟೇರಿಂಗ್ AC ಬರುತ್ತೆ ನಿಮ್ಗೆ. ಎಷ್ಟು ಕ್ಯೂಟ್ ಆಗಿದೆ ಅಂದ್ರೆ ಅಷ್ಟು ಕ್ಯೂಟ್ ಆಗಿದೆ. ಕಾರಲ್ಲಿ ₹1 ಖರ್ಚಿಲ್ಲ. ಒಳ್ಳೆ ಮೈಲೇಜ್ ಬರುತ್ತೆ, 18-20 ಮೈಲೇಜ್ ಬರುತ್ತೆ ನಿಮ್ಗೆ ಕಂಪಲ್ಸರಿ ಆಗಿ. ಸರ್ ಇದು ಮೇಂಟೆನೆನ್ಸ್ ಕೂಡ ಕಡಿಮೆನೇ ಅಲ್ವಾ? ಕಡಿಮೆ ಬರುತ್ತೆ ಸರ್. ಬರೀ 1,60,000 ಫೈನಲ್. ಎಲ್ಲ ಮಾಡ್ಕೊಡ್ತಿದ್ವಿ, ಡಾಕ್ಯುಮೆಂಟ್ ರನ್ನಿಂಗ್ ಮಾಡ್ಕೊಡ್ತೀವಿ ಸರ್. ಓನರ್ಶಿಪ್ ಏನಾಗಿದೆ ಸರ್? ಸೆಕೆಂಡ್ ಓನರ್ ಆಗಿದೆ. ಎಷ್ಟು ರನ್ ಆಗಿದೆ? 70,000 ಆಗಿದೆ ಸರ್ ಇದು. 160 ಫೈನಲ್. ಹೌದು ಸರ್, ಹೌದು. ಸೊ ಇಲ್ಲಿ ಫಿಯೆಸ್ಟಾ ಇದೆ, ಡೀಸೆಲ್ ಪೆಟ್ರೋಲ್ ಸರ್? ಸರ್ ಡೀಸೆಲ್. ಎಷ್ಟು ರನ್ ಆಗಿದೆ ಸರ್ ಇದು ಫಿಯೆಸ್ಟಾ? ಸರ್ ಇದು 1 lakh ಆಗಿದೆ, 90,000 ಆಗಿದೆ ಸರ್ ಇದು. 2007 ಸಿಂಗಲ್ ಓನರ್ FC ಇನ್ಸೆಟ್ ಫ್ರೆಶ್ ಸರ್ ಮಾಡ್ಕೊಡ್ತೀವಿ. ಇದು 90,000 ಕಿಲೋಮೀಟರ್ ರನ್ ಆಗಿದೆ. 90,000 ಆಗಿದೆ ಸರ್. ಹೌದು. ಓಕೆ. ಸೊ ಜಾಸ್ತಿ ಏನ್ ನೋಡಿಲ್ಲ. ಅದೇ ಗಾಡಿ ಚೆನ್ನಾಗಿ ಡೀಸೆಲ್ ವೆಹಿಕಲ್ ಸರ್, ಚೆನ್ನಾಗಿದೆ ಗಾಡಿ. 1,40,000 ಆಗುತ್ತೆ ಸರ್ ಇದು. ಲೋ ಬಡ್ಜೆಟ್ ಅಲ್ಲಿ ಕಡಿಮೆ ಓಡಿರೋ ಕಾರು ಕಡಿಮೆ ಪ್ರೈಸ್ ಗೆ ಸಿಗ್ತೈತೆ ನಿಮ್ಗೆ. ಬರೀ 1,40,000 ಫೈನಲ್ ಮಾಡ್ಕೊಡ್ತೀನಿ ಸರ್ ಇದು. ಸೊ ನೋಡ್ತಾ ಇರ್ಬೋದು, ಬರೀ 90,000 ಕಿಲೋಮೀಟರ್ ಮಾತ್ರನೇ ರನ್ ಆಗಿರೋದು, ಜಾಸ್ತಿ ರನ್ ಆಗಿಲ್ಲ ವೆಹಿಕಲ್. ಸೊ ನಿಮ್ಗೆ ಅಪೋಲೋ ಟೈರ್ಸ್ ಎಲ್ಲ ಇದೆ. ಸೊ ನಾವು ಫಿಯೆಸ್ಟಾ ಬಗ್ಗೆ ಹೇಳೋದೇ ಬೇಕಾಗಿಲ್ಲ. ಬಡ್ಜೆಟ್ ಅಲ್ಲಿ ಏನಾರ ಕಾರ್ನ ಹುಡುಕಂಗಿದ್ರೆ ಬೆಸ್ಟ್ ಆಪ್ಷನ್. ಇದ್ರಲ್ಲೂ ಕೂಡ ನಿಮ್ಗೆ ಪವರ್ ಸ್ಟೇರಿಂಗು, ಪವರ್ ವಿಂಡೋ, AC ಎಲ್ಲ ಬರುತ್ತೆ ಗಾಡಿಯಲ್ಲಿ. ಸೊ ಇದು ಬಂದ್ಬಿಟ್ಟು ಡ್ಯೂರಾಟೆಕ್. ಸೊ ಓಪಲ್ ಕೋರ್ಸಾ GSI 2005 ಸೆಕೆಂಡ್ ಓನರ್, FC ಎಲ್ಲ ರನ್ನಿಂಗ್ ಇದೆ, ಇನ್ಸೂರೆನ್ಸ್ ರನ್ನಿಂಗ್ ಇದೆ ಸರ್ ಇದು. ಓಕೆ. ಬರೀ 85,000 ಫೈನಲ್ ಆಗುತ್ತೆ ಸರ್ ಇದು. ಬರೀ 85,000. ಹೌದು ಸರ್, ಹೌದು. ಸೊ ನೋಡ್ತಾ ಇರ್ಬೋದು 85,000 ಗೆ ಫೈನಲ್ ಮಾಡಿ ಕೊಟ್ಬಿಡ್ತಾರೆ. ಸೊ ಓಪಲ್ ಕೋರ್ಸಾ ನಾವ್ ಹೇಳೋದೇ ಬೇಕಾಗಿಲ್ಲ, ರವಿಚಂದ್ರನ್ ಮೂವಿಯಲ್ಲಿ ಎಷ್ಟೊಂದು ಜನ ನೋಡಿರ್ತಾರೆ. ತುಂಬಾ ಒಳ್ಳೆ ಗಾಡಿ ಅಂತಾನೆ ಹೇಳ್ಬೋದು. ಬಡ್ಜೆಟ್ ಅಲ್ಲಿ ಏನಾರ ನಿಮ್ಗೆ 2 ವೀಲರ್ ತಗೊಳ್ಳೋ ಬದಲು ಈ ಕಾರ್ನ ತಗೊಂಡ್ರೆ 4 ಜನ ಆರಾಮಾಗಿ ಹೋಗ್ಬಿಡ್ಬೋದು, ಆ ತರ ವೆಹಿಕಲ್. ಇದು ಕೂಡ 18 ಬರುತ್ತೆ ಸರ್ ಮೇಲೆ. ಬರುತ್ತೆ ಸರ್ ಇವಾಗ ಇದಕ್ಕೆ ಸರ್ವಿಸ್ ಎಲ್ಲ ಇದೆ? ಸರ್ವಿಸ್ ಮಾಡ್ತಾರೆ, ಎಲ್ಲ ಕಡೆ ಮಾಡ್ತಾರೆ ಸರ್. ಓಕೆ. ಬರೀ 85,000 ಫೈನಲ್. ಫೈನಲ್ ಆಗುತ್ತೆ ಸರ್.